ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಬಾನ್ ಅಪಿಟೈಟ್ ಯೋರ್ ಮ್ಯಾಜೆಸ್ಟಿ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. 13 ಪಾರ್ಟ್ಸ್ ಅದ್ರಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ. ನೋಡ್ತಿರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಡೆಯಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಆಗಿರೋ 14th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಅಂಡ್ ಮರೀದೆ ವಾಟ್ಸ್ಆಪ್ ಗ್ರೂಪ್ ನ ಕೂಡ ಫಾಲೋ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಜೊತೆಗೆ ನಮ್ಮ ವಿಡಿಯೋಸ್ ಇಷ್ಟಪಡೋರು ಮರೀದೆ ಲೈಕ್ ಮಾಡ್ಬಿಡಿ. ಲೈಕ್ ಮಾಡಿ ಜೊತೆಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಸ್ಕ್ರಾಲ್ ಆಗಿ ಬರೋ ಹೈಪ್ ಅನ್ನೋದನ್ನ ಕೂಡ ಪ್ರೆಸ್ ಮಾಡಿ. ಕೆಲವೊಂದು ಹೈಪ್ ಪಾಯಿಂಟ್ಸ್ ಕೂಡ ಕೊಟ್ಬಿಡಿ. ಅದರಿಂದ ನಮ್ಮ ಚಾನಲ್ ಗ್ರೋತ್ ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಮತ್ತೆ ಇದ್ರ ಒಳ್ಳೆ ಸೀರೀಸ್ ಮಾಡೋದಕ್ಕೆ ನನಗೂ ತುಂಬಾನೇ ಎಂಕರೇಜಿಂಗ್ ಆಗಿ ಮತ್ತೆ ತುಂಬಾನೇ ಸಪೋರ್ಟಿವ್ ಆಗಿರುತ್ತೆ. ಅಂಡ್ ಬನ್ನಿ ಇವತ್ತಿನ 14th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋಯಿನ್ ಗೆ ಒಂದು ಸಣ್ಣ ಏಟ್ ಆದ್ರೆ ಕೂಡ ನಮ್ ಹೀರೋ ಕೈಲಿ ತಡ್ಕೊಳಕ್ ಆಗೋದಿಲ್ಲ. ಅವಳು ನೋವು ಪಡ್ತಾಳೋ ಇಲ್ವೋ, ಅವಳಿಗಿಂತ ಮೇಲೆ ನಮ್ ಹೀರೋನೇ ಜಾಸ್ತಿ ನೋವು ಪಡೋದು. ಅದನ್ನ ಓಪನ್ ಆಗೂ ಹೇಳ್ತಾನೆ, ನಿನ್ಗೇನಾದ್ರೂ ನೋವಾದ್ರೆ ನಿನಗ್ ನೋವಾಗುತ್ತೋ ಇಲ್ವೋ, ನಿನಗ್ ಮೇಲೆ ನನಗೆ ಜಾಸ್ತಿ ನೋವಾಗೋದು ಅಂತ ಪಾಪ ತುಂಬಾ ಫೀಲಿಂಗ್ಸ್ ಇಂದ ಹೇಳ್ದ. ಅವಳಿಗೂ ಲೈಟ್ ಆಗಿ ಹಾರ್ಟ್ ಟಚ್ ಆದಂಗೆ ಇತ್ತು. ಅದಾದ್ಮೇಲೆ ರಾಜ್ಯ ವೈದ್ಯರನ್ನ ಕರೆಸಿ ಅವಳ ಕೈಗೆ ಗಾಯ ಆಗಿರತ್ತಲ್ವಾ, ಅದನ್ನೆಲ್ಲ ಸರಿ ಕೂಡ ಮಾಡಿದ್ರು. ಅವಳಿಗೆ ಇವಾಗ ಸ್ವಲ್ಪ ಕಂಫರ್ಟಬಲ್ ಆಗಿದೆ ಕೈಯೆಲ್ಲ ಮೂವ್ ಮಾಡೋದಕ್ಕೆ. ಇನ್ನೊಂದ್ ಕಡೆ ಮೋಗ್ ಜೋನ ತೋರಿಸ್ತಾರೆ. ಈ ವಿಷಯ ಎಲ್ಲ ಗೊತ್ತಾಗಿ ಮೋಗ್ ಜೋಗೆ ಸಖತ್ ಟೆನ್ಷನ್ ಆಗೋಯ್ತು. ಆ ರಾಜ್ಯಸಭೆಲ್ ಆತರ ಆಯ್ತಾ, ಇವಾಗ ಮತ್ತೆ ಟೈಯಲ್ಲಿ ಮುಗಿಸಿದಾರ, ಹಿಂಗೆ ಇವಳನ್ನ ಪ್ರತಿ ಸತಿ ನಾನು ನಾಶ ಮಾಡ್ಬೇಕು ಅನ್ಕೊಂಡಾಗಲ್ಲ ಏನಾದ್ರೂ ಮಾಡ್ಬಿಡ್ತಾಳಲ್ಲ ಇವಳು ಅನ್ನೋ ತರ ನೋಡ್ತಾಳೆ. ಇನ್ನೊಂದ್ ಕಡೆ ಇದೇ ವಿಷಯ ಆ ರಾಜಮಾತ ಕೂಡ ಹೋಗಿ ಸೇರುತ್ತೆ. ಇವತ್ತು ಸಭೆನಲ್ಲಿ ಈ ತರ ಎಲ್ಲ ನಡೀತು ಅಂತ ಅಷ್ಟೇ ಅಲ್ಲ, ಅವ್ರ ಮುಂದ್ಗಡೆ ಯಾವ್ದೋ ಒಂದು ಲೆಟರ್ ಇದೆ. ಇದು ಮೋಸ್ಟ್ಲಿ ಆ ಚೈನಾ ಕಡೆಯಿಂದ ಬಂದಿರೋ ಲೆಟರ್ ಏನಂತ ಗೊತ್ತಿಲ್ಲ, ಅದ್ರ ಬಗ್ಗೆ ಡಿಸ್ಕಸ್ ನಡೀತಾ ಇದೆ. ಇನ್ನೊಂದ್ ಕಡೆ ನಮ್ ಹೀರೋ ಹೇಳಿದ್ದ ಅಲ್ವಾ ರಾಯಲ್ ಸೆಕ್ರೆಟರಿ ಹತ್ರ ಮಿಕ್ಕಿರೋ ಮೆಣಸಿನ ಪುಡಿನೆಲ್ಲ ನಮ್ ಹೀರೋಯಿನ್ ಗೆ ಸೇರಿಸ್ಬಿಡಿ ಅಂತ. ಅವನದನ್ನ ಒಂದ್ ಸ್ಟೋರ್ ರೂಮ್ ಅಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿದ್ದಲ್ವಾ ಜೇಸನ್. ಇವಾಗ ಅಲ್ಲೋಗ್ಬಿಟ್ಟು ಅದನ್ನ ಎತ್ತಾನೆ, ನೋಡಿದ್ರೆ ಒಂದಾ ಎರಡ ಹತ್ತತ್ರ ಒಂದ್ 4-5 ಬ್ಯಾಗ್ ಇದೆ. ಅಯ್ಯೋ ಇಷ್ಟೊಂದು ಇಂಗ್ರೀಡಿಯೆಂಟ್ಸ್ ನ ಎತ್ತಿಟ್ಟಿದ್ದೀರಾ. ಇಲ್ಲಿ ಸೇರೋ ಒಂದೊಂದು ಪೀಸ್ ಆಫ್ ಇಂಗ್ರೀಡಿಯೆಂಟ್ ಕೂಡ ಹೀರೋಯಿನ್ ಗೆ ಸೇರ್ಬೇಕಾಗಿರೋದು. ಅವ್ರ ಪಾಪ ತುಂಬಾ ಕಷ್ಟಪಟ್ಟು ತೆಗ್ದಿರೋದಲ್ವಾ, ನೀನ್ ಏನೇ ಆಕ್ಟಿಂಗ್ ಮಾಡಿದ್ರೆ ಕೂಡ ನಿನ್ ಮುಖ ನನ್ಗೆ ಗೊತ್ತಿಲ್ವೇನೋ ಅನ್ನೋ ತರ ನಮ್ ಸೆಕ್ರೆಟರಿ ಕೂಡ ಒಂದ್ ಲುಕ್ ನ ಕೊಟ್ಬಿಟ್ಟು ಅದನ್ನೆಲ್ಲ ತಗೊಂಡೊಟ್ಟೋದ್ರು. ಇನ್ನೊಂದ್ ಕಡೆ ಕಿಚನ್ ಅಲ್ಲಿ ತೋರಿಸ್ತಾರೆ ನಮ್ ಹೀರೋಯಿನ್ ಮತ್ತೆ ಅವ್ರ ಟೀಮ್ ಅವರೆಲ್ಲ ಪಾಪ ತುಂಬಾ ಕಷ್ಟಪಟ್ಟು ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡು ನಾಳೆ ಕಾಂಪಿಟೇಷನ್ ಅಲ್ಲಿ ಏನು ಯಾವ ತರ ಮಾಡ್ಬೇಕು, ಯಾವ ತರ ಪರ್ಫೆಕ್ಟ್ ಆಗಿ ಬರ್ಬೇಕು ಅನ್ನೋದನ್ನ ಇವಾಗ ಪ್ರಾಕ್ಟೀಸ್ ಮಾಡಿ ನೋಡ್ತಾ ಇದಾರೆ. ನಮ್ ಹೀರೋಯಿನ್ ಒಂದೊಂದ್ ವಿಷಯನೂ ಕೂಡ ಅಷ್ಟು ನೀಟಾಗಿ ಹೇಳ್ಕೊಡ್ತಾ ಇದ್ದಾಳೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ಇವತ್ತು ಲಾಸ್ಟ್ ಅಂಡ್ ಫೈನಲ್ ಕಾಂಪಿಟೇಷನ್ ನಡೀತಾ ಇದೆ. ಈ ಕಾಂಪಿಟೇಷನ್ ಆಗಿರೋ ಥೀಮ್ ನ ಕೂಡ ಅಲ್ಲಿ ಅನೌನ್ಸ್ ಮಾಡಿದ್ರು. ಆಲ್ರೆಡಿ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರು ಲಾಸ್ಟ್ ಅಂಡ್ ಫೈನಲ್ ಕಾಂಪಿಟೇಷನ್ ಇವ್ರು ಮಾಡ್ಬೇಕಾಗಿರೋದು ಒಂದು ಸೂಪ್, ಅದು ಈ ಜಿಂಕ್ಸನ್ ಅನ್ನೋ ಒಂದು ಬೇರ್ನ ಯೂಸ್ ಮಾಡ್ಕೊಂಡು ಮಾಡ್ಬೇಕು. ಇನ್ನ ಥೀಮ್ ಅನೌನ್ಸ್ ಆಗಿದ್ದಾಯ್ತು, ಕಾಂಪಿಟೇಷನ್ ಕೂಡ ಸ್ಟಾರ್ಟ್ ಆಯ್ತು. ಟಕ್ ಟಕ್ ಅಂತ ನಮ್ ಹೀರೋಯಿನ್ ಅವರು ಬೆಂಕಿ ಹಚ್ಬಿಟ್ಟು ನೀವ್ ಅದ್ ಮಾಡಿ ನೀವ್ ಇದ್ ಮಾಡಿ ಅಂತ ಹೇಳಿ ಚಿಕನ್ ಒಂದ್ ಕಡೆ ಬೇಯಿಸಕ್ ಕೊಡಿ ಅದು ಇದು ಅಂತ ಹೇಳ್ತಾ ಇದಾರೆ. ಆಕ್ಚುಲಿ ಇವತ್ತು ಅವ್ರು ಮಾಡ್ತಾರೋ ಅಡಿಗೆ ಒಂದು ಬ್ಲಾಕ್ ಕಲರ್ ಕೋಳಿ ತರ ಇದೆ. ಅದರಲ್ಲಿ ಏನೋ ಒಂದು ಈ ಜಿಂಕ್ಸನ್ ಬೇರೆಲ್ಲ ಹಾಕ್ಬಿಟ್ಟು ಒಂದು ಡಿಶ್ ನ ಮಾಡ್ತಾ ಇದಾರೆ. ಸ್ವಲ್ಪ ಡಿಫ್ರೆಂಟ್ ಆದ ಡಿಶ್. ಬಟ್ ಇವಾಗವರೆಗೂ ಅವ್ರಿಗೆ ಕುಕ್ಕರ್ ಬರ್ಲಿಲ್ಲ. ಇನ್ ಕೇಸ್ ಈ ಕುಕ್ಕರ್ ವರ್ಕೌಟ್ ಆಗಿಲ್ಲ, ಆ ಟೈಮ್ಗೆ ಕುಕ್ಕರ್ ಬಂದಿಲ್ಲ ಅಂದ್ರೆ ಏನ್ ಮಾಡೋದು ಅಂತ ಪ್ಲಾನ್ ಬಿ ನ ಕೂಡ ಇಟ್ಕೊಂಡಿದ್ದಾರೆ. ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡ್ತಾರೆ. ಈಗ ಸದ್ಯಕ್ಕೆ ಇದ್ರ ಮೇಲೆ ಫೋಕಸ್ ಮಾಡೋಣ, ನಮ್ಗಿನ್ನೂ ಜಾಸ್ತಿ ಟೈಮ್ ಇದೆ ಅಂತ ಹೇಳಿ ನೀವ್ ಅದ್ ಮಾಡಿ ನೀವ್ ಇದ್ ಮಾಡಿ ಅಂತ ಹೇಳಿ ಸ್ಟಾರ್ಟ್ ಮಾಡ್ಬಿಟ್ರು. ಆ ಕೋಳಿನ ತಗೊಂಡ್ ಅದ್ರ ಸ್ಕಿನ್ ನ ಸಪರೇಟ್ ಆಗಿ ತೆಗೆದ್ಬಿಟ್ಟು ಏನೇನೋ ಮಾಡ್ತಾ ಇರ್ತಾರೆ. ಆಪೋಸಿಟ್ ಅಲ್ಲಿರೋ ತೈಲಂಗ್ ಅನ್ನೋರು ಕೂಡ ಸ್ಟಾರ್ಟ್ ಮಾಡಿದ್ರು ಅವ್ರ ಅಡ್ಗೆನ. ಬಟ್ ಈ ಸತಿ ನಮ್ ಹೀರೋಯಿನ್ ಅವ್ರಿಗೆ ಅಡ್ಗೆ ಕಡೆ ಅಷ್ಟೊಂದು ಗಮನ ಕೊಟ್ಟಿಲ್ಲ. ಮಾಡೋದನ್ನ ಮಾಡಿ ನಾವ್ ಮಾಡೋದನ್ನ ಮಾಡ್ತೀವಿ ಅಂತ ಅವ್ರು ಕೂಡ ಅದ್ ಮಾಡಿ ಇದ್ ಮಾಡಿ ಅಂತ ಇನ್ಸ್ಟ್ರಕ್ಷನ್ ಕೊಟ್ಕೊಂಡ್ ಮಾಡ್ತಾ ಇರ್ತಾರೆ. ಇಲ್ಲಿ ನೋಡಿದ್ರೆ ಇವರು ತುಂಬಾ ಚೆನ್ನಾಗಿರೋ ಇಂಗ್ರೀಡಿಯೆಂಟ್ಸ್ ನ ತಂದಿದ್ದಾರೆ. ಅದೊಂಥರ ತುಂಬಾನೇ ವೆರೈಟಿ ಆದ ಒಂದು ಮಶ್ರೂಮ್, ಪ್ಲಸ್ ತುಂಬಾನೇ ಕಾಸ್ಟ್ಲಿ ಅಂತ ಕೂಡ ಹೇಳ್ಬೋದು. ಸಾಮಾನ್ಯವಾಗಿ ಇಂಗ್ರೀಡಿಯೆಂಟ್ ಸಿಗೋದಿಲ್ಲ. ಆ ಮಶ್ರೂಮೇ ಅಲ್ದೆ ಇನ್ನೊಂದು ಅದೇನೋ ಒಂದು ನೀರಲ್ಲಿ ಇರೋ ತರ ಒಂದು ಪ್ರಾಣಿ, ಮೋಸ್ಟ್ಲಿ ಅದು ಸ್ಟಾರ್ ಫಿಶ್ ತರ ನೋಡೋದಕ್ಕೆ, ಅದನ್ನ ಇಟ್ಟಿರ್ತಾರೆ. ಮತ್ತೆ ಇನ್ನು ವೆರೈಟಿ ಆದ ಥಿಂಗ್ಸ್ ಎಲ್ಲ ಯೂಸ್ ಮಾಡಿ ಅವರು ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿ ನಮ್ ಹೀರೋಗೆ ಒಂಥರ ಆಶ್ಚರ್ಯ. ಅದೇನದು ತುಂಬಾನೇ ರೇರ್ ಆದ ಮಶ್ರೂಮ್ ಅಲ್ವಾ ಅಂದಾಗ, ಹೌದು ನಿಮಗ್ ರೇರ್ ಆಗಿರ್ಬೋದು, ಆದ್ರೆ ಇಂಗ್ರೀಡಿಯೆಂಟ್ ನ ನೀವೆಲ್ಲ ನೋಡಿರೋದಕ್ಕೆ ಸಾಧ್ಯ ಇಲ್ಲ ಬಿಡಿ. ಅದ್ರ ಟೇಸ್ಟ್ ನ ಯಾರ ಕೆಲವು ಬೀಟ್ ಮಾಡಕ್ ಆಗೋದಿಲ್ಲ. ಇವತ್ತು ನಮ್ ಅದನ್ನ ಯೂಸ್ ಮಾಡಿನೇ ಮಾಡ್ತಾ ಇರೋದು. ವಿನ್ ಆಗೋದಕ್ಕೆ ನಾವು ರೆಡಿ ಆಗಿದೀವಿ, ಸೋಲೋದಕ್ಕೆ ನೀವ್ ರೆಡಿ ಆಗಿರಿ ಅಂತ ಹೇಳಿ ನಮ್ ಹೀರೋಗೆ ಇನ್ನಷ್ಟು ಉರ್ಸೋ ತರ ಮಾತಾಡ್ತಾ ಇರ್ತಾನೆ ಪಕ್ಕದಲ್ಲಿ ಕುತ್ಕೊಂಡು. ನಮ್ ಹೀರೋಗ್ ಒಂದ್ ಕಡೆ ಟೆನ್ಷನ್ ಆಗ್ತಾ ಇದ್ರು, ಇನ್ನೊಂದ್ ಕಡೆ ಇವ್ರ ಈ ತರ ಡಿಫ್ರೆಂಟ್ ಆದ ಐಟಮ್ಸ್ ನ ಯೂಸ್ ಮಾಡಿ ಅಡಿಗೆ ಮಾಡ್ತಾ ಇದಾರೆ. ಆ ಕಡೆ ನಮ್ ಹೀರೋಯಿನ್ ಸಾಧಾರಣವಾಗಿ ಒಂದು ನಾರ್ಮಲ್ ಕಪ್ಪು ಕೋಳಿನ ಯೂಸ್ ಮಾಡಿ ಮಾಡ್ತಾ ಇದ್ದಾಳೆ. ಈ ಟೇಸ್ಟ್ಗೂ ಆ ಟೇಸ್ಟ್ಗೂ ಎಷ್ಟು ಡಿಫ್ರೆನ್ಸ್ ಇರುತ್ತೋ ಗೊತ್ತಿಲ್ವೇ, ವಿನ್ ಆಗ್ತೀವೋ ಇಲ್ಲೋ ಅನ್ನೋ ಹತ್ರ ಒಂದು ಭಯ ಬಂದ್ಬಿಟ್ಟಿರುತ್ತೆ ಆಲ್ರೆಡಿ ನಮ್ ಹೀರೋಗೆ. ಅವ್ನ್ ಬೇರೆ ಪಕ್ಕದಲ್ಲಿ ಕುತ್ಕೊಂಡು ರೇಗಿಸ್ತಾನೆ ಇರ್ತಾನೆ. ನಮ್ ಹೀರೋ ಹಂಗೆ ನಮ್ ಹೀರೋಯಿನ್ ಕಡೆನೆ ಒಂದ್ ಲುಕ್ ನ ಕೊಡ್ತಾನೆ. ಇವಳು ಏನ್ ಮಾಡ್ತಾಳೋ ಏನೋ ಗೊತ್ತಿಲ್ವೇ, ವಿನ್ ಆಗ್ತಾಳೋ ಇಲ್ವೋ ಅನ್ನೋ ತರ. ಆದ್ರೆ ನಮ್ ಹೀರೋಯಿನ್ ಇದೆಲ್ಲ ಕಿವಿ ಕೂಡ ಹಾಕೊಂಡಿಲ್ಲ. ಅವ್ರು ಏನಾದ್ರು ಇಂಗ್ರೀಡಿಯೆಂಟ್ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ ಇವಳು ಟಕ್ ಟಕ್ ಅಂತ ಅಲ್ಲಿರೋರ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಕೊಂಡು ಮಾಡ್ತಾ ಇದ್ದಾಳೆ. ಅವ್ರು ಕೂಡ ಆ ಕಡೆ ಅರ್ಧಂಬರ್ಧ ಅಡಿಗೆ ಮುಗ್ದಿರೋ ತರನೇ ಇದೆ. ಇಲ್ಲಿ ನಮ್ ಹೀರೋಯಿನ್ ಕೂಡ ಆಲ್ಮೋಸ್ಟ್ 1 hour ಟೈಮ್ ಮುಗ್ದಿದೆ. ಅವ್ರು ಎಕ್ಸ್ಟ್ರಾ ವರ್ಕ್ ಏನೆಲ್ಲ ಮಾಡ್ಬೇಕು ಅದನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಈ ಚಿಕನ್ ನ ಕೂಡ ಬೇಯಕ್ ಇಟ್ಟಿದ್ದಾರೆ. ಬಟ್ ಅದು ಪ್ರೆಷರ್ ಕುಕ್ಕರ್ ಅಲ್ಲಿ ಬೆಂದ್ರೇನೆ ಆ ಬೋನ್ ಆಗಿರ್ಬೋದು ಮತ್ತೆ ಅದ್ರಲ್ಲಿರೋ ಮಸಲ್ ಪೀಸ್ ಆಗಿರ್ಬೋದು ಅದೆಲ್ಲ ತುಂಬಾ ಚೆನ್ನಾಗಿ ಕುಕ್ ಆಗಿ ಒಂಥರ ತುಂಬಾನೇ ಸಾಫ್ಟ್ ಆಗಿ ಬರೋದು. ಕುಕ್ಕರ್ ಇಲ್ವೇ ಏನ್ ಮಾಡೋದು, ಟೈಮ್ ಬೇರೆ ಓಡ್ತಾ ಇದೆ ಅಂತ ಯೋಚನೆ ಮಾಡುವಾಗ ಅಲ್ಲಿರೋರು ಕೇಳ್ತಾರೆ, ಸರಿ ಮೇಡಮ್ ತುಂಬಾ ಲೇಟ್ ಆಗ್ತಿದೆ, ನಾವು ಪ್ಲಾನ್ ಬಿ ಗೆ ಹೊರಟೋಗಣ್ವಾ ಅಂತ ಹೇಳ್ತಾರೆ. ಬಟ್ ಪ್ಲಾನ್ ಬಿ ಎಷ್ಟು ವರ್ಕೌಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಹತ್ತತ್ರ ಅದು ಡಿಶ್ ನ ಚೇಂಜ್ ಮಾಡೋ ತರಾನೇ ಇರುತ್ತೆ. ಲಾಸ್ಟ್ ಮೂಮೆಂಟ್ ಅಲ್ಲಿ 1 hour ಇದೆ ಅನ್ನುವಾಗ ಡಿಶ್ ಚೇಂಜ್ ಮಾಡೋದೇನ್ ಸಾಮಾನ್ಯವಾದ
ಮಾತಾ. ಇವಳಿಗಂತೂ ಒಂದ್ ಕಡೆ ದಕ್ಕ ದಕ್ಕ ಅಂತ ಹೊಡ್ಕೋತಾ ಇರುತ್ತೆ. ಬಟ್ ಟೈಮ್ ಓಡ್ತಾ ಇದೆ ಅಲ್ವಾ, ಅಟ್ಲೀಸ್ಟ್ ಒಂದು ಡಿಶ್ ಆದ್ರೂ ಮಾಡಿ ಇಡ್ಬೇಕಲ್ವಾ ಇವರು. ಓಕೆ, ಪ್ಲಾನ್ ಬಿಗೆ ಶಿಫ್ಟ್ ಆಗಿ ಅಂತ ಹೇಳ್ಬಿಟ್ಲು. ಸೊ ಅದನ್ನ ಮಾಡೋದಕ್ಕೆ ಎಲ್ಲರೂ ಅಲ್ಲಿ ಇಲ್ಲಿ ಅಂತ ಹಾರ್ತಾ ಇರ್ತಾರೆ. ಆ ಟೈಮಲ್ಲಿ ಹೊರಗಡೆಯಿಂದ ಹೋದ ಸೌಂಡ್ ಏನಪ್ಪಾ ಅಂತ ನೋಡಿದ್ರೆ, ಆ ಜಂಕ್ಷನ್ ಅನ್ನೋರು ಅವ್ರಾಗ ಅವರೇ ಒಂದು ಪ್ಯಾರಾಶೂಟ್ ನ ಕೂಡ ರೆಡಿ ಮಾಡ್ಕೊಂಡು ಅಲ್ಲಿಂದ ನಡ್ಕೊಂಡ್ ಬಂದ್ರೆ ಲೇಟ್ ಆಗುತ್ತೆ ಅಂತ ಹಾರ್ಕೊಂಡೇ ಬಂದ್ಬಿಟ್ಟಿದ್ದಾರೆ. ಸ್ಟ್ರೇಟ್ ಆಗಿ ಅರಮನೆ ಒಳಗಡೆ ಈ ತರ ಬಂದ್ರೆ ಎಂತವ್ರಾದ್ರೂ ಬಿಡ್ತಾರಾ? ನಾನ್ ಈ ತರ ರಾಯಲ್ ಕುಕ್ ನ ನೋಡ್ಬೇಕು, ಅರ್ಜೆಂಟ್ ಆಗಿ ಅವ್ರಿಗೊಂದು ಐಟಮ್ ಕೊಡ್ಬೇಕು, ಒಳಗಡೆ ಬಿಡಿ ಅಂದ್ರೆ ಅವ್ರು ಬಿಡ್ತಾ ಇಲ್ಲ. ಅವಾಗ್ಲೇ ನಮ್ ಹೀರೋ ಅವ್ರ ಅಸಿಸ್ಟೆಂಟ್ ಇರ್ತಾನಲ್ಲ ಉರ್ಮಿ ಅಂತ, ಅವ್ನು ಓಡ್ ಬಂದ್ಬಿಟ್ಟು ಏನ್ ಇಷ್ಟ ಲೇಟ್ ಆಗಿ ಬರ್ತಿದ್ದೀರಾ, ಬೇಗ ಬನ್ನಿ, ರಾಜ ನಿಮ್ಗೆ ವೇಟ್ ಮಾಡ್ತಾ ಇರೋದು ಅಂತ ಹೇಳಿ ಆ ಜಂಕ್ಷನ್ ಅನ್ನೋರನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಇವಳಿಗೆ ಫಸ್ಟ್ ಅರ್ಥ ಆಗಿಲ್ಲ. ಆ ಜಂಕ್ಷನ್ ನೋಡಿದ್ಮೇಲೆ ಇವಳ ಕಣ್ಣಲ್ಲಿ ಒಂದು ಬ್ರೈಟ್ನೆಸ್ ಬರುತ್ತೆ ನೋಡಿ. ಜಂಕ್ಷನ್ ಬಂದ್ಬಿಟ್ರ, ನನ್ಗೋಸ್ಕರ ಪ್ರೆಷರ್ ಕುಕ್ಕರ್ ಮುಚ್ಚಲ ತಂದ್ಬಿಟ್ರ ಅಂತ ಓಡೋಗಿ ಆಸೆಯಿಂದ ಅದನ್ನ ತಗೊಂತಾಳಲ್ಲಿರೋರೆಲ್ಲ ಆಶ್ಚರ್ಯವಾಗಿ ನೋಡ್ತಾ ಇರ್ತಾರೆ. ಯಾರಿದು ಹೊಸದಾಗಿ ಬರ್ತಿದಾರಲ್ವಾ ಅಂತ. ಇವನ್ ಕೂಡ ಕೇಳ್ತಾನೆ, ಯಾರಿದು ಈ ತರ ಅರಮನೆ ಒಳಗಡೆ ಬರ್ತಿದ್ದಾರೆ ಅಂದಾಗ, ಈಗ ಸದ್ಯಕ್ಕೆ ಅವನೇ ನಮ್ ಪಾಲಿನ ದೇವ್ರು ಅಂತ ನಮ್ ಹೀರೋ ಕೂಡ ಹೇಳ್ತಾನೆ. ಅವನ ಹತ್ರ ಕುಕ್ಕರ್ ನ ತಗೊಂಡಾಗ ನಮ್ ಹೀರೋಯಿನ್ ಮುಖದಲ್ಲಿ ನೋಡ್ಬೇಕಲ್ವಾ ಸಂತೋಷ. ತುಂಬಾ ಥ್ಯಾಂಕ್ಸ್, ನೀವ್ ಟೈಮ್ಗೆ ಬರ್ತಿರೋ ಇಲ್ವೋ ಅಂತ ಅನ್ಕೊಂಡಿದ್ದೆ, ಆದ್ರೆ ನನ್ಗೆ ಮಾತು ಕೊಟ್ಟಿರೋ ತರ ನೀವ್ ಬಂದ್ಬಿಟ್ರಿ, ತುಂಬಾ ತುಂಬಾ ಥ್ಯಾಂಕ್ಸ್ ಅಂತ ಅಷ್ಟೊಂದು ಪ್ರೀತಿಯಿಂದ ಹೇಳ್ತಾ ಇದ್ದಾಳೆ. ಜಂಕ್ಷನ್ ಕೂಡ ಹೇಳ್ತಾರೆ, ಸರಿ ಸರಿ ಆಯ್ತು, ಟೈಮ್ ಮುಗಿತದೆ, ನೀವು ಫಸ್ಟ್ ಹೋಗಿ ಅಡಿಗೆ ಮಾಡಿ, ಹೆಂಗಾದ್ರು ಮಾಡಿ ನಮ್ ನಾಡ್ನ ನೀವು ಕಾಪಾಡ್ಬಿಡಿ, ನಮ್ ನಾಡೇ ವಿನ್ ಆಗ್ಬೇಕು ಅಂತ ಹೇಳಿ ನಾಡ್ ಮೇಲಿರೋ ಪ್ರೀತಿಯಿಂದ ಮತ್ತೆ ನಮ್ಮ ಹೀರೋಯಿನ್ ಮೇಲಿರೋ ಒಂದು ಕಾನ್ಫಿಡೆನ್ಸ್ ಇಂದ ಕೂಡ ಹೇಳ್ಬಿಟ್ಟು ಅವ್ರೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ಬಿಟ್ಟು ಅಲ್ಲಿಂದ ಹೊರಗಡೆ ಹೋಗ್ತಾರೆ. ಅದ್ ಬಂದಿದ ತಕ್ಷಣ ನಮ್ ಹೀರೋಯಿನ್ಗೆ ಸಂತೋಷ. ಬಟ್ ಅದ್ ಏನ್ ಐಟಮ್ ಅಂತ ಅಲ್ಲಿ ಸುತ್ತ ಇರೋರು ಯಾರಿಗೂ ಗೊತ್ತಿಲ್ವಲ್ಲ. ಇದೇನಿದು ಅವ್ಳಿಗೆ ಅದನ್ನ ಇಟ್ಕೊಂಡು ಏನಕ್ಕೆ ಅಷ್ಟೊಂದು ಸಂತೋಷ ಪಡ್ತಿದ್ದಾಳೆ ಅಂತ ಟಕ್ ಟಕ್ ಅಂತ ಎತ್ತಾಕ್ರಿ, ಇನ್ನ ಬಿಸಿ ಆಗ್ತಾರೆ. ಓವರ್ ಆಗಿ ಫುಲ್ ಬಿಸಿ ಆಗ್ಬಿಟ್ಟು ಪ್ರೆಷರ್ ಕುಕ್ಕರ್ ನ ಕೂಡ ಮುಚ್ಚಿದ್ದಾಯ್ತು. ಇದನ್ನ ಇವ್ರ ಈ ತರ ಸ್ಪೀಡ್ ಆಗಿ ಮಾಡ್ತಾ ಇರೋದ್ರ ನೋಡ್ಬಿಟ್ಟು ಆಪೋಸಿಟ್ ಅಲ್ಲಿರೋ ಹುಡುಗಿಗೆ ಬೇಗ ಇನ್ನಷ್ಟು ಕಟ್ಟಿಗೆಗಳನ್ನ ಎತ್ಕೊಂಬನ್ನಿ, ಬೆಂಕಿ ಜೋರಾಗಿ ಮಾಡಿ ಅಂತ ಕೂಗ್ತಾ ಇರ್ತಾಳೆ. ಆಗ ತೈಲಂಗ್ ಹೇಳ್ತಾರೆ, ಅಯ್ಯೋ ಅದನ್ನ ಲೋ ಫ್ಲೇಮ್ ಅಲ್ಲೇ ಮಾಡ್ಬೇಕು, ನೀನ್ ಸ್ವಲ್ಪ ಸುಮ್ನೆ ಇರು ಅಂತ ಹೇಳಿ ಅವಳನ್ನ ಸೈಲೆಂಟ್ ಮಾಡಿಸಿದ್ರು. ಇಲ್ಲಿ ಸ್ವಲ್ಪ ಬೆಂಕಿ ಜಾಸ್ತಿ ಇದೆ ತಾನೆ, ಪ್ರೆಷರ್ ಕೂಡ ಬೇಗ ಹತ್ತೋದು, ಬೇಗ ಬಾಯ್ಲ್ ಆಗೋದು, ಬೇಗ ವಿಸಿಲ್ ಕೂಡ ಬರೋದು. ಸೊ ಇಲ್ಲಿ ಬರೋ ಸೋದೆನೆಲ್ಲ ಎತ್ಕೊಂಡ್ ಬಂದು ಆ ಬೆಂಕಿಗೆ ಹಾಕ್ಬಿಟ್ಟು ಜೋರಾಗಿ ಬೆಂಕಿನ ಉರಿಸ್ತಾ ಇರ್ತಾರೆ. ಆ ಕುಕ್ಕರ್ ಕೂಡ ಮೇಲೆ ವಿಸಿಲ್ ಇರತ್ತಲ್ಲ, ಅದು ಶುಶು ಅಂತ ಸೌಂಡ್ ಬರ್ತಾ ಇರುತ್ತೆ. ಯಾವಾಗ ವಿಸಿಲ್ ಬರುತ್ತೋ ಅಂತ ಅವಳು ತುಂಬಾ ಈಗರಾಗಿ ವೇಟ್ ಮಾಡ್ತಿದ್ದಾಳೆ. ಆಕ್ಚುಲಿ ಇದಕ್ಕಿಂತ ಅಡ್ವಾನ್ಸ್ಡ್ ಆಗಿರೋ ಕುಕ್ಕರ್ಸ್ ಎಲ್ಲ ನಮ್ ಹೀರೋಯಿನ್ ನೋಡಿದಾಳೆ. ಅವಾಗ ಕೂಡ ಅವಳ ಮುಖದಲ್ಲಿ ಈ ತರ ಒಂದು ಸಂತೋಷ ಇರೋದಿಲ್ಲ ನೋಡಿ. ಜೋಸನ್ ಪೀರಿಯಡ್ ಅಲ್ಲಿ ಅಡಿಗೆ ಮಾಡೋದು ಅಂದ್ರೆ ಸುಮ್ನೆನಾ, ಅದ್ರಲ್ಲಿ ಈ ತರ ಒಂದು ಅಡ್ವಾನ್ಸ್ಡ್ ಟೆಕ್ನಾಲಜಿಯಿಂದ ಯೂಸ್ ಮಾಡಿ ಮಾಡೋದಂದ್ರೆ ಎಷ್ಟು ಸಂತೋಷ ಇರುತ್ತೆ. ಆ ವಿಸಿಲ್ ಬರೋವಾಗ ನಮ್ ಹೀರೋಯಿನ್ ಮುಖದಲ್ಲಿ ನೋಡ್ಬೇಕಾ ಸಂತೋಷ, ಈ ವಿಸಿಲ್ ಬಂತು ಅಂತ. ಆ ವಿಸಿಲ್ ಸೌಂಡ್ ನ ಕೇಳಿಸ್ಕೊಂಡು ಅಲ್ಲಿರೋರಲ್ಲ, ಅಯ್ಯೋ ಬ್ಲಾಸ್ಟ್ ಆಗ್ಬಿಡುತ್ತೆ, ಏನ್ ಹಿಂಗ್ ಬರ್ತಾ ಇದೆ ಸೌಂಡ್ ಅಂತ ಒಬ್ಬೊಬ್ರು ಒಂದೊಂದನ್ನ ಮಾತಾಡ್ತಾ ಇರ್ತಾರೆ. ತುಂಬಾ ಚೆನ್ನಾಗಿ ವಿಸಿಲ್ ಬಂದಿದ್ದು ಆಯ್ತು. ಸುಮಾರು ಒಂದ್ 2-3 ವಿಸಿಲ್ ಕೂಗಿಸ್ತವಳು. ಈಗ ಚಿಕನ್ ಎತ್ತಿ ನೋಡ್ತಾಳೆ ನೋಡಿ, ಇವಳು ಅನ್ಕೊಂಡಿರೋ ಅದಕ್ಕೆ ಆ ಚಿಕನ್ ಅಷ್ಟು ಚೆನ್ನಾಗಿ ಬೆಂದಿರುತ್ತೆ. ಇನ್ನು ಹೇಳ್ಬೇಕಂದ್ರೆ ಅವಳು ಸಂತೋಷಕ್ಕೆ ಒಂದು ಲಿಮಿಟ್ ಇಲ್ಲ ಅನ್ಬೇಕು. ಇವಳು ಈ ತರ ಸಂತೋಷವಾಗಿದ್ರೆ ನಮ್ ಹೀರೋ ಆಟೋಮೆಟಿಕ್ ಆಗಿ ನಗು ಬರುತ್ತಲ್ವಾ. ಈ ತರ ನಡೀತಾ ಇದ್ರೆ ಆಪೋಸಿಟ್ ಅಲ್ಲಿರೋ ಕುಕ್ಸ್ ಏನ್ ಅರ್ಥ ಆಗ್ತಲ್ಲ, ಇವಳೇನ್ ವ್ಯತ್ಯಾಸವಾಗಿ ಮಾಡ್ತಿದ್ದಾಳೆ ಅಂತ. ಆಲ್ಮೋಸ್ಟ್ ನನ್ ಕುಕ್ ಮುಗೀತು ಅಂತ ಹೇಳಿ ಅವಳು ತುಂಬಾ ಸಂತೋಷ ಪಡ್ತಾ ಇರ್ತಾಳೆ. ಇಲ್ಲಿ ಇವ್ರದ್ದು ನೋಡಿದ್ರೆ ಇನ್ನೂ ಬೇಯ್ತಾನೆ ಇರುತ್ತೆ. ಹೆಂಗೋ ಇಷ್ಟು ದಿನ ನಾವು ಕಷ್ಟ ಪಟ್ಟಿದ್ದಕ್ಕೆ ನಮ್ಗೊಂದ್ ಫಲ ಸಿಕ್ತು ಅಂತ ಹೇಳಿ ನೆಕ್ಸ್ಟ್ ಪ್ರೊಸೀಜರ್ ನ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಆ ಚಿಕನ್ ಅಲ್ಲಿ ಆಲ್ರೆಡಿ ಸ್ಕಿನ್ ನ ತೆಗ್ದಿದ್ರು. ಈಗ ಬೆಂದಿರೋ ಮಾಂಸನೆಲ್ಲ ಕಟ್ ಮಾಡಿ ಅದ್ರಲ್ಲಿ ಏನೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಅದನ್ನ ಒಂದು ಫ್ರೈ ತರ ಮಾಡ್ಕೊಂಡು ಈಗ ಸ್ಕಿನ್ ಒಳಗಡೆ ಆ ಇಂಗ್ರೀಡಿಯೆಂಟ್ಸ್ ನೆಲ್ಲ ಇಟ್ಬಿಟ್ಟು ಆ ಸ್ಕಿನ್ ನ ನಾಟ್ ಎಲ್ಲ ಹಾಕ್ಬಿಟ್ಟು ಹಂಗೆ ತುಂಬಾ ಚೆನ್ನಾಗಿ ಅಡಿಗೆ ಮಾಡಿದ್ರು. ಆಪೋಸಿಟ್ ಅಲ್ಲಿ ಇರೋರು ಅಷ್ಟೇ, ಅವ್ರು ತಗೊಂಡ್ಬಂದಿರೋ ಡಿಫ್ರೆಂಟ್ ಆಗಿರೋ ಇಂಗ್ರೀಡಿಯೆಂಟ್ಸ್ ನೆಲ್ಲ ಯೂಸ್ ಮಾಡಿ ಆ ಬೌಲಿಂಗ್ ಅಲ್ಲೆಲ್ಲ ಹಾಕ್ಬಿಟ್ಟು ನಿಧಾನಕ್ಕೆ ಅದನ್ನ ಸೂಪ್ ಎಲ್ಲ ಮಾಡ್ಬಿಟ್ಟು ಪ್ಲೇಟಿಂಗ್ ಎಲ್ಲ ಕೂಡ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಅಲ್ಲಿರೋರು ಕೂಡ ಅನೌನ್ಸ್ ಮಾಡ್ತಾ ಇರ್ತಾರೆ, ಆಲ್ಮೋಸ್ಟ್ ಟೈಮ್ ಮುಗಿತಾ ಇದೆ, ಇನ್ನೊಂದು 5 ನಿಮಿಷ ಇದೆ ಅಷ್ಟೇ, ಪ್ಲೇಟಿಂಗ್ ಎಲ್ಲ ಮಾಡಿ ಮುಗಿಸಿ ಅಂತ. ಸೊ ಇನ್ನೇನ್ 5 ಮಿನಿಟ್ಸ್ ಇದೆ ಅನ್ನೋವಾಗ ನಿಧಾನಕ್ಕೆ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ನಮ್ ಹೀರೋಯಿನ್ ಒಂದು ರೈಸ್ ಬೌಲ್ ತರ ಮಾಡಿರ್ತಾಳೆ. ಆ ಡಿಶ್ ನೆಲ್ಲ ಪ್ಲೇಟಿಂಗ್ ಮಾಡಿದ್ದಾದ್ಮೇಲೆ ರೈಸ್ ಬೌಲ್ ನಂಗೆ ನಿಧಾನಕ್ಕೆ ಅದ್ರ ಮೇಲೆ ಮುಚ್ತಾಳೆ. ಕರೆಕ್ಟ್ ಆಗಿ ಟೈಮ್ ಮುಗಿಯೋಷ್ಟರಲ್ಲಿ ಇವ್ರು ಪ್ಲೇಟಿಂಗ್ ಎಲ್ಲ ಕೂಡ ಮಾಡಿ ಮುಗಿಸಿದ್ದಾಯ್ತು. ಟೈಮ್ ಮುಗೀತು, ಎಲ್ಲರೂ ನಿಮ್ ಅಡಿಗೆಗಳಿಂದ ಕೈ ತೆಗೀರಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಹಂಗೆ ಬಂದು ನಿಂತಿರ್ತಾರೆ. ಈಗ ಊಟನ ಕೂಡ ಸರ್ವ್ ಮಾಡ್ಬೇಕು. ಫಸ್ಟ್ ನಮ್ ಹೀರೋಯಿನ್ ಬಂದು ಸರ್ವ್ ಮಾಡೋದು. ಏನೇನ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ರಿ, ಯಾವ ತರ ಮಾಡಿದ್ರಿ ಅಂತೆಲ್ಲ ಕೇಳಿದಾಗ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಲ್ವಾ. ನಮ್ ಹೀರೋಯಿನ್ ಅದಕ್ಕೆ ಹಾಕಿರೋ ಎಫರ್ಟ್ಸ್ ಇಂದ ಹಿಡಿದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ನ ಹಾಕಿದ್ದಾಳೆ ಅನ್ನೋದನ್ನ ಅಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾಳೆ. ಇವಳು ಎಕ್ಸ್ಪ್ಲೇನ್ ಮಾಡ್ತಿದ್ರೆ ನಮ್ ಹೀರೋಗ್ ಅಷ್ಟು ಖುಷಿ ಆಗುತ್ತೆ. ಆದ್ರೆ ಈ ಪಕ್ಕದಲ್ಲಿ ಕುತ್ಕೊಂಡಿರೋ ಎಮ್ಮೆ ಮುಖ ಮಾತ್ರ ಹಂಗೆ ಸೊಟ್ಟಕ್ ಹೋಗ್ತಾ ಇರುತ್ತೆ, ಇದೇನಿದ್ ಈ ತರ ಕುಕ್ ಮಾಡಿದ್ದಾಳೆ ಅಂತ. ನಮ್ ಹೀರೋಯಿನ್ ಪ್ಲೇಟಿಂಗ್ ನ ನೋಡ್ತಾ ಇದ್ರೆ ಒಂದು ಫ್ರೆಂಚ್ ಡಿಶ್ ತರ ಇರುತ್ತೆ. ಬಟ್ ಆ ಚಿಕನ್ ಒಳಗಡೆ ಈ ಹರ್ಬ್ಸ್ ನ ಮತ್ತೆ ಅದೇನೇನೋ ಎಲ್ಲ ಹಾಕ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡಿರ್ತಾಳೆ. ಚಿಕನ್ ಸ್ಕಿನ್ ಅಲ್ಲಿ ಕಟ್ಟಿದ್ಲಲ್ಲ ಅದನ್ನ ತುಂಬಾ ಚೆನ್ನಾಗಿ ಮಾಡಿರ್ತಾಳೆ. ಇವಳು ಎಕ್ಸ್ಪ್ಲೇನ್ ಮಾಡ್ತಿದ್ರೆ ಅವ್ನ ಮುಖ ರಿಯಾಕ್ಷನ್ ಒಂಥರ ಹೋಗುತ್ತಲ್ವಾ, ಅಯ್ಯೋ ಇದೆಲ್ಲ ಒಂದು ಡಿಶ್ ಅನ್ನೋ ತರ ಇರುತ್ತೆ. ಆದ್ರೆ ಹೀರೋಯಿನ್ ಅವಳು ಮಾತಾಡೋದನ್ನೆಲ್ಲ ಅಷ್ಟಾಗಿ ಟೆನ್ಷನ್ ಆಗಿ ತಗೊಂಡಿಲ್ಲ. ನೀವ್ ಟೇಸ್ಟ್ ಮಾಡಿ ನೋಡಿ ಅಂತ ಹೇಳ್ತಾಳೆ. ನಮ್ ಹೀರೋಯಿನ್ ಏನೇ ಮಾಡಿದ್ರು ಕೂಡ ಅಷ್ಟು ಟೇಸ್ಟ್ ಆಗಿರುತ್ತೆ. ಡಿಫ್ರೆಂಟ್ ಆದ ಒಂದು ಫ್ಲೇವರ್ಸ್ ಕೊಡ್ತಾನೆ ಇರುತ್ತೆ ಅಂತ ನಮ್ ಹೀರೋಗೆ ತುಂಬಾ ಚೆನ್ನಾಗಿ ಗೊತ್ತಲ್ವಾ. ಅವ್ನು ಇವಾಗ ಅದನ್ನ ತಗೊಂಡ್ ತಿಂತಾನೆ ನೋಡಿ, ಮೈ ಮರ್ತೋಗ್ಬಿಟ್ಟ ಟೇಸ್ಟ್ ಅಲ್ಲಿ. ಆಮೇಲೆ ಆ ಲೇಯರ್ ಅಷ್ಟು ಕ್ರಿಸ್ಪಿ ಆಗಿ ಒಳಗಡೆ ಇರೋದು ಅಷ್ಟು ಟೇಸ್ಟಿ ಆಗಿ, ಆ ಕಹಿ ಆಗಿರ್ಬೋದು, ಸ್ವೀಟ್ ಆಗಿರ್ಬೋದು, ಹುಳಿ ಆಗಿರ್ಬೋದು ಎಲ್ಲಾನು ಅಷ್ಟು ಚೆನ್ನಾಗಿ ಅವ್ನ ನಾಲ್ಗೆ ಮೇಲೆ ಸುರಿತಾ ಇರುತ್ತೆ. ಅಷ್ಟೇ ಅಲ್ಲ, ಪಕ್ಕದಲ್ಲಿರೋನ್ ಕೂಡ ಅದನ್ನ ತಿಂದ ಅಲ್ವಾ. ಇವಾಗ ಹಂಗೆ ಅವ್ರ ಮೇಲೆ ಒಂದ್ ದೊಡ್ಡ ಫೀನಿಕ್ಸ್ ಪಕ್ಷಿ ಹಾರ್ತಾ ಇರುತ್ತೆ. ಆಲ್ಮೋಸ್ಟ್ ಆ ಪಕ್ಷಿನೇ ಇವ್ರು ತಿನ್ನೋ ತರ ಫೀಲ್ ಆಗ್ತಾ ಇರ್ತಾರೆ. ಯಾಕಂದ್ರೆ ಮೇಲಿರೋ ಲೇಯರ್ ಅಷ್ಟು ಕ್ರಿಸ್ಪಿ ಆಗಿರುತ್ತೆ. ಅವ್ರ ಕಡೆಯಿಂದ ಇವಳಿಗೆ ಕಮೆಂಟ್ಸ್ ಕೂಡ ಬೇಕಾಗಿಲ್ಲ, ಮುಖದ ರಿಯಾಕ್ಷನ್ ಒಂದೇ ಅವಳಿಗೆ ಸಾಕು, ಅಷ್ಟು ಸಂತೋಷ ಪಡ್ತಾಳೆ. ಅವ್ರಿಗೆ ಅಷ್ಟು ತೃಪ್ತಿಯಾಗಿದೆ ಅಂತ ಇವಳಿಗೆ ಗೊತ್ತಾಗೋಯ್ತು. ಯೂಹನ್ಗಂತೂ ಹೇಳಕ್ಕೆ ಮಾತೆ ಬರ್ತಾ ಇಲ್ಲ.
ಅವ್ನ್ ಮಾತೆ ನಿಂತೋಗ್ಬಿಡಿದೆ ನಾಲ್ಗೆ ಮೇಲೆ. ನಿಜವಾಗ್ಲು ಈ ಪ್ರಪಂಚದಲ್ಲಿ ಈ ತರ ಕೂಡ ಯಾರಾದ್ರೂ ಅಡ್ಗೆ ಮಾಡ್ತಾರ, ಈ ತರ ಒಂದು ಡಿಶ್ ಇರತ್ತಾ ಅಂತ ಅಷ್ಟು ಆಶ್ಚರ್ಯ ಪಟ್ಟಿ ಮಾತಾಡ್ತಾನೆ. ತುಂಬಾ ಚೆನ್ನಾಗಿದೆ ಅಂತ ಕೂಡ ಹೇಳ್ತಾನೆ. ಇನ್ ಇವ್ರು ತಿಂದು ಇವ್ರ ಕಮೆಂಟ್ಸ್ ನ ಕೊಟ್ಟ ಮೇಲೆ ಇನ್ನು ಆಪೋಸಿಟ್ ಅಲ್ಲಿರೋ ಮಂತ್ರಿಗಳೆಲ್ಲ ತಿನ್ಬೇಕಲ್ವಾ, ಅವ್ರಿಗೂ ಅಷ್ಟೇ ಚೆನ್ನಾಗಿ ಇಷ್ಟ ಆಗಿರುತ್ತೆ. ಇನ್ನು ಹೇಳ್ಬೇಕಂದ್ರೆ ಆ ಹೈನಸ್ ಒಬ್ಬ ಇದ್ದಲ್ವಾ ಜೇಸನ್, ಅವನಿಗೆ ನಮ್ ಹೀರೋಯಿನ್ ಮಾಡಿರೋದು ಇಷ್ಟ ಆಗಿದೆ ಅಂದ್ರೆ ಕೇಳಿ ಅವನೇ ಆಲ್ಮೋಸ್ಟ್ ಇಂಪ್ರೆಸ್ ಆಗ್ಬಿಟ್ಟ. ಇವಾಗ ನಮ್ಮ ಹೀರೋಯಿನ್ ಅವ್ರದ್ದಾಯ್ತು, ಕೊರಿಯನ್ ಡಿಶ್ ಆಯ್ತು. ನೆಕ್ಸ್ಟ್ ಚೈನೀಸ್ ಅವ್ರು ಸರ್ವ್ ಮಾಡಬೇಕು. ಈ ಸತಿ ಅಡಿಗೆ ಮಾಡಿರೋದು ಹೈಟ್ ಆಗಿರ್ತಾರಲ್ವಾ ಅವರು. ಆ ಡಿಶ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೂ ಅವರೇ ಬಂದಿರೋದು. ಆ ಮಶ್ರೂಮ್ ನ ಒಂದು ಗೋಲ್ಡನ್ ಮಶ್ರೂಮ್ ಅಂತ ಕರೀತಾರೆ. ಅದ್ರ ಜೊತೆಗೆ ಸ್ಟಾರ್ ಫಿಶ್ ಮತ್ತೆ ಜಿಂಕ್ಸನ್ ಬೇರು, ಅದು ಒಂಥರ ಡಿಫ್ರೆಂಟ್ ಆದ ಬೇರ್ ಅಂತಾನೆ ಹೇಳ್ಬೋದು, ಸ್ವಲ್ಪ ಕಾಸ್ಟ್ಲಿ ಬೇರು, ಅದನ್ನೆಲ್ಲ ಕೂಡ ಹಾಕ್ಬಿಟ್ಟು ತುಂಬಾ ಚೆನ್ನಾಗಿ ಸೂಪ್ ಮಾಡಿರ್ತಾರೆ. ಅದ್ರ ಬಗ್ಗೆ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಕೋಟ್ ಲೇಡಿ ತಿಂತಾಳೆ. ಅದಾದ್ಮೇಲೆ ನಮ್ ಹೀರೋ ಕೂಡ ತಿಂತಾರೆ. ನಮ್ ಹೀರೋಗಂತೂ ಟೇಸ್ಟ್ ತುಂಬಾ ಇಷ್ಟ ಆಗೋಯ್ತು. ಸ್ಟಾರ್ಟಿಂಗ್ ಎಲ್ಲ ಇಂಗ್ರೀಡಿಯೆಂಟ್ ನೋಡ್ದಾಗ್ಲೇ ಅವ್ನಿಗೆ ಅನಿಸ್ತಿದ್ ಒಂಥರ ಡಿಫ್ರೆಂಟ್ ಟೇಸ್ಟ್ ಅಂತ. ಆಲ್ಮೋಸ್ಟ್ ಅವ್ನ ಮುಂದ್ಗಡೆ ಆ ಮಶ್ರೂಮ್ ಸ್ಟಾರ್ ಫಿಶ್ ಎಲ್ಲ ಹಂಗೆ ತೇಲಾಡ್ಕೊಂಡು ಹೋಗ್ತಾ ಇರುತ್ತೆ. ಟೇಸ್ಟ್ ಅಲ್ಲಿ ಮೈ ಮರ್ತೋಗ್ಬಿಟ್ಟ. ಅಷ್ಟು ಚೆನ್ನಾಗಿ ಬೌಲ್ನೇ ಖಾಲಿ ಮಾಡ್ಬಿಟ್ಟ ನಮ್ ಹೀರೋ. ಎರಡು ಡಿಶ್ ಒಂದಕ್ಕೊಂದು ಕಡಿಮೆ ಇಲ್ಲ ಅನ್ನೋ ತರ ಇವ್ರು ಅಡಿಗೆ ಮಾಡಿದ್ದಾರೆ. ಇದಕ್ಕೆ ನಮ್ ರಿಸಲ್ಟ್ ಕೊಡೋದಕ್ಕೆ ತುಂಬಾನೇ ಕಷ್ಟ. ಬಟ್ ಈ ಸತಿ ಈ ರೌಂಡ್ ಗೆ ನಾವ್ ಯಾರು ಡಿಸೈಡ್ ಮಾಡ್ತಾ ಇಲ್ಲ ಮಾರ್ಕ್ಸ್ ನ, ನಿಮಗ್ ನೀವೇ ಡಿಸೈಡ್ ಮಾಡ್ಕೊಳ್ಬೇಕು. ಈ ಕುಕ್ಸ್ ನೀವಿಬ್ರು ಇದೀರಾ ಅಲ್ವಾ, ಕೊರಿಯನ್ ಡಿಶ್ ನ ಚೈನೀಸ್ ಅವ್ರು ಟೇಸ್ಟ್ ಮಾಡಿ, ಚೈನೀಸ್ ಅವರು ಕೊರಿಯನ್ ಡಿಶ್ ನ ಟೇಸ್ಟ್ ಮಾಡಿ, ನಿಮಗ್ ಆಪೋಸಿಟ್ ಆಗಿ ನೀವೇ ಮಾರ್ಕ್ಸ್ ಕೊಟ್ಕೊಳ್ಳಿ. ಅದ್ರಿಂದ ಯಾರ್ ವಿನ್ನರ್ ಯಾರ್ ಲೂಸರ್ ಅಂತ ಗೊತ್ತಾಗುತ್ತೆ ಅನ್ನೋ ವಿಷಯನ ಹೇಳ್ದ. ಬಟ್ ಯೂಹುನ್ಗೆ ಅದನ್ನ ಒಪ್ಕೊಳ್ತಾ ಇಲ್ಲ. ನಾವ್ ಹೆಂಗ್ ಒಪ್ಕೊಳ್ಳೋದು ಅನ್ನೋ ತರ ಮಾತಾಡ್ತಾನೆ. ಇದು ಕೂಡ ಅಡ್ಡ ಆಗ್ತಾನೆ. ಇಲ್ಲ ನಾವೇನಾದ್ರೂ ಮಾತಾಡ್ಕೊಂಡು ಮಾರ್ಕ್ಸ್ ನ ಕೊಟ್ರೆ ಅದು ಸರಿ ಹೋಗೋದಿಲ್ಲ, ಕಷ್ಟಪಟ್ಟು ಅಡಿಗೆ ಮಾಡಿರೋದು ಕುಕ್ಸೆ ಅಲ್ವಾ, ಸೊ ಅವ್ರವ್ರ ಮಾರ್ಕ್ಸ್ ನ ಅವರೇ ಡಿಸೈಡ್ ಮಾಡ್ಲಿ ಅಂತ ನಮ್ ಹೀರೋ ಹೇಳ್ಬಿಟ್ಟ. ಇನ್ ಯೂಹುನ್ ಮಾತ್ರ ಏನ್ ಮಾತಾಡ್ತಾನೆ, ಸರಿ ಆಯ್ತು ಅಂತ ಒಪ್ಕೊಂಡ. ಬಟ್ ಇಲ್ಲಿ ನಮ್ ಹೀರೋಯಿನ್ ಗೆ ಮತ್ತೆ ತೈಲಾಂಗ್ ಅವ್ರಿಗೆ ಸ್ವಲ್ಪ ನರ್ವಸ್ನೆಸ್ ಜಾಸ್ತಿ. ಯಾಕಂದ್ರೆ ಇವ್ರು ನಿಯತ್ತಾಗಿ ಕೊಟ್ರೆ ಕೂಡ ಆಪೋಸಿಟ್ ಅಲ್ಲಿ ಇರೋರು ನಿಯತ್ತಾಗಿ ಕೊಡ್ತಾರ ಇಲ್ವಾ ಅಂತ ಅವ್ರಿಗೆ ಗೊತ್ತಿಲ್ವಲ್ಲ. ಕಡಿಮೆ ಏನಾದ್ರು ಮಾರ್ಕ್ಸ್ ಕೊಟ್ಬಿಟ್ರೆ ಅನ್ನೋತ್ರ ಅವ್ರಿಗೂ ಒಂದು ಡೌಟ್ ಇರುತ್ತೆ. ಇನ್ನೇನು ಮಾಡಕ್ಕಾಗಲ್ಲ, ಇವಾಗ ಅವ್ರು ಟೆಸ್ಟ್ ಮಾಡ್ಲೇಬೇಕು. ಸೊ ಅವ್ರ ಮುಂದ್ಗಡೆ ಬೌಲ್ಸ್ ಕೂಡ ಬಂದ್ಬಿಡ್ತು. ಆಪೋಸಿಟ್ ಅವರು ಟೇಸ್ಟ್ ಕೂಡ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ ಹೀರೋಯಿನ್ ಅಂತೂ ಆ ಮಶ್ರೂಮ್ ನಂಗೆ ಒಂದು ಸ್ಪೂನ್ ತಿಂತಾಳೆ ನೋಡಿ, ತುಂಬಾ ಚೆನ್ನಾಗಿರುತ್ತೆ, ತುಂಬಾ ರಿಫ್ರೆಶಿಂಗ್ ಆಗಿರುತ್ತೆ ಆ ಟೇಸ್ಟ್. ಮತ್ತೆ ಅವ್ರ ಅದಕ್ಕೆ ಯೂಸ್ ಮಾಡಿರೋ ಒಂದೊಂದು ಇಂಗ್ರೀಡಿಯೆಂಟ್ ಅಷ್ಟು ಚೆನ್ನಾಗಿ ಕುಕ್ ಆಗಿರುತ್ತೆ. ಪ್ರತಿಯೊಂದು ಫ್ಲೇವರ್ ಕೂಡ ಸೂಪ್ ಗೆ ಇಳಿದಿರುತ್ತೆ. ಒಂದು ಪರ್ಫೆಕ್ಟ್ ಡಿಶ್ ಅಂತ ಕೂಡ ಹೇಳ್ಬೋದು. ಸೀನಿಯರ್ ಕುಕ್ ಹೇಳ್ತಾರೆ, ನಮ್ ಡಿಶ್ ಅಂತೂ ಒಡ್ಕೊಳಕ್ ಆಗೋದೇ ಇಲ್ಲ ಬಿಡಿ, ಲಾಸ್ಟ್ ಅಂಡ್ ಫೈನಲ್ ಪ್ರೆಷರ್ ಕುಕ್ಕರ್ ಬಂದಿರೋದಕ್ಕೆ ನಾವೀಗ ಬಚಾವಾದ್ವಿ, ನಮ್ ಡಿಶ್ ಪರ್ಫೆಕ್ಟ್ ಆಗೇ ಇರುತ್ತೆ ಅಂತ ಮಾತಾಡ್ಕೊಂಡ್ರು. ಈಗ ಆಪೋಸಿಟ್ ಅಲ್ಲಿ ಇರೋರು ಕೂಡ ತಿನ್ಬಿಟ್ಟು ಆ ಮಾರ್ಕ್ಸ್ ನ ಹೇಳ್ಬೇಕಲ್ವಾ. ಆಲ್ಮೋಸ್ಟ್ ನಮ್ ಹೀರೋಯಿನ್ ಈ ಕಡೆ ಸ್ಯಾಟಿಸ್ಫೈ ಆಗ್ಬಿಟ್ಲು. ಆಪೋಸಿಟ್ ಅಲ್ಲಿ ಆ ತೈಲಂಗು ಮತ್ತೆ ಹುಡುಗಿ ಮಾತ್ರನೇ ತಿಂತಾ ಇರೋದು, ಹೈಟ್ ಆಗಿರೋರು ತಿಂತಾ ಇಲ್ಲ. ಜಸ್ಟ್ ಅದನ್ನ ಸ್ಪೂನ್ ಅಲ್ಲಿ ತಗೊಂಡು ಅದನ್ನ ಸ್ಮೆಲ್ ಮಾಡ್ತಾನೆ ಇದಾರೆ ಹೊರತು ಬಾಯಲ್ಲಿ ಇಟ್ಕೊಂತಾ ಇಲ್ಲ. ಯಾಕೆ ಇವರು ತಿಂತಾ ಇಲ್ಲ, ಯಾಕೆ ಈ ತರ ಸ್ಮೆಲ್ ಮಾಡ್ತಾ ಇದಾರೆ ಅಂದಾಗ ಅಲ್ಲಿರೋರು ಹೇಳ್ತಾರೆ, ಸ್ಟಾರ್ಟಿಂಗ್ ಇಂದ ನೋಡ್ತಾ ಇದೀವಿ, ಅವ್ರು ಅಡಿಗೆ ಮಾಡ್ಬೇಕಾದ್ರೂ ಅಷ್ಟೇ ಆ ಇಂಗ್ರೀಡಿಯೆಂಟ್ಸ್ ನ ಅವರು ಟೇಸ್ಟು ಮಾಡೋದಿಲ್ಲ, ಪ್ಲಸ್ ಇಲ್ಲಿ ಕುಕ್ ಮಾಡಿದ್ಮೇಲೆನೂ ಅಷ್ಟೇ ಅವರು ಟೇಸ್ಟ್ ಮಾಡಲ್ಲ ಅನ್ನೋ ತರ ಹೇಳ್ತಾರೆ. ಫಸ್ಟ್ ನಮ್ ಹೀರೋಯಿನ್ ಗೆ ಅರ್ಥ ಆಗಿಲ್ಲ ಯಾಕೆ ಅಂತ, ಆಮೇಲೆ ಅವಳಿಗೆ ಅರ್ಥ ಆಯ್ತು. ಸುಮಾರು ಕುಕ್ಸ್ ಗೆ ಹಿಂಗೆ ಸುಮಾರು ಅಡಿಗೆಗಳನ್ನ ಅವರು ಟ್ರೈ ಮಾಡ್ತಾನೆ ಇರ್ತಾರೆ, ಡಿಶ್ ಗಳನ್ನ ಪ್ರಿಪೇರ್ ಮಾಡ್ತಾನೆ ಇರ್ತಾರಲ್ವಾ. ಆತರ ಇರೋರ್ಗೆ ಒಂದ್ ಸ್ಟೇಜ್ ಗೆ ಏನು ತಿನ್ಬೇಕು ಅಂತಾನೆ ಅನ್ಸಲ್ಲ, ಏನು ಟೇಸ್ಟ್ ಮಾಡ್ಬೇಕಂತಾನೆ ಅನ್ಸಲ್ಲ. ಇನ್ನು ಹೇಳ್ಬೇಕಂದ್ರೆ ಆ ಟೇಸ್ಟ್ ಅವ್ರಿಗೆ ಫೀಲ್ ಕೂಡ ಆಗಲ್ಲ. ಆತರ ಒಂದು ಸ್ಟೇಜ್ ಅಲ್ಲಿ ಇವ್ರು ಇದಾರೆ ಅಂತ ಅವಳಿಗೆ ಅರ್ಥ ಆಯ್ತು. ನೆಕ್ಸ್ಟ್ ಇವಳಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತು. ಇದೇ ಟೈಮಲ್ಲಿ ಈ ಕಡೆ ಯೂಹನ್ ಹತ್ರ ನಮ್ ಹೀರೋ ಕೂಡ ಕೇಳ್ತಾನೆ, 3 ಕುಕ್ಸ್ ಕೂಡ ತಿಂದ್ಬಿಟ್ಟು ಮಾರ್ಕ್ಸ್ ಕೊಟ್ರೆ ತಾನೆ, ಅವ್ರು ತಿಂದ್ರೆ ತಾನೆ ಅವ್ರ ಕೈಲಿ ಮಾರ್ಕ್ಸ್ ಕೊಡಕ್ ಆಗೋದು, ನಿಮ್ಮಲ್ಲಿ ಒಬ್ರು ಕುಕ್ ತಿಂತಾ ಇಲ್ಲ ಯಾಕೆ ಅಂದಾಗ ಅವ್ರಿಗೆ ಈ ತರ ಒಂದು ಪ್ರಾಬ್ಲಮ್ ಇದೆ, ಅವ್ರಿಗೆ ಟೇಸ್ಟ್ ಬಟ್ಸ್ ಏನು ವರ್ಕ್ ಆಗೋದಿಲ್ಲ. ಇವಾಗ ಮಾತ್ರ ಅಲ್ಲ, ಅವಾಗಿಂದಾನು ಅಷ್ಟೇ ಅವ್ರು ಯಾವ್ದೇ ಒಂದು ಡಿಶ್ ನ ಪ್ರಿಪೇರ್ ಮಾಡಿದ್ರೆ ಕೂಡ ಅದನ್ನ ಟೇಸ್ಟ್ ಮಾಡದೇನೆ ಪ್ರಿಪೇರ್ ಮಾಡೋದು ಅಂದಾಗ ಹೀರೋಗೆ ಸ್ವಲ್ಪ ಆಶ್ಚರ್ಯವಾಗಿರುತ್ತೆ. ಟೇಸ್ಟ್ ಮಾಡದೇನೆ ಪ್ರಿಪೇರ್ ಮಾಡಿದ್ರು ಅಡಿಗೆ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ. ಇದ್ರೂ ಇವಾಗ ಅವ್ರು ಟೇಸ್ಟ್ ಮಾಡಿ ಹೇಳಿದ್ರೇನೆ ಮಾರ್ಕ್ಸ್ ಕೊಡಕ್ ಆಗೋದು, ಹೆಂಗ್ ಕೊಡಕ್ ಆಗುತ್ತೆ. ಇದನ್ನ ನೋಡ್ಬಿಟ್ಟು ಯೂಹನ್ ನಗ್ತಾ ಇರ್ತಾನೆ, ಈ ಸತಿ ನೀವು ಸೋತೋಗ್ತೀರಾ ಅನ್ನೋ ತರಾನೆ. ಆಗ ಟಕ್ಕಂತ ನಮ್ ಹೀರೋಯಿನ್ಗೆ ಐಡಿಯಾ ಬಂತು, ಇಂಥವ್ರಿಗೆಲ್ಲ ಮರೆಯಕ್ ಆಗದಿರೋ ಒಂದು ಡಿಶ್ ನ ಅವರು ಇಟ್ಕೊಂಡಿರ್ತಾರೆ. ಇನ್ ಕೇಸ್ ಆತರ ಒಂದು ಟೇಸ್ಟ್ ನ ಅವರು ತಿನ್ನಕ್ಕೆ ಫೀಲ್ ಮಾಡಿದ್ರು ಅಂದ್ರೆ ಖಂಡಿತ ಅವ್ರ ಕೈಲಿ ತಿನ್ನಕ್ ಆಗುತ್ತೆ ಅಂತ ಯೋಚನೆ ಮಾಡಿದವಳು ಈ ಕುಟು ಅಂತ ಮಾಡ್ತಾರಲ್ವಾ, ಮಾಡಿರೋ ಎಲ್ಲಾ ಅಡಿಗೆಗಳನ್ನ ಕೂಡ ಮಿಕ್ಸ್ ಮಾಡ್ಬಿಟ್ಟು ಅದನ್ನ ಒಂದು ಬೌಲ್ ಎಲ್ಲ ಮಾಡಿ ಕೊಡ್ತಾರಲ್ವಾ. ಆತರ ಇವಳು ಇವಾಗ ಆ ಕಟ್ ಮಾಡಿದ್ಲಲ್ವಾ, ಆ ಸ್ಕಿನ್ ಔಟ್ ಎಲ್ಲ ಮಾಡ್ಬಿಟ್ಟು ಮತ್ತೆ ಆ ಬ್ರೆಸ್ಟ್ ಪೀಸ್ ಎಲ್ಲ ತೆಗ್ದಿಟ್ಟಿದ್ದಲ್ವಾ, ಈಗ ಅದನ್ನ ಮತ್ತೆ ಅದನ್ನೆಲ್ಲ ಒಂದು ಸೂಪ್ ಅಲ್ಲಿ ಹಾಕ್ಬಿಟ್ಟು ಏನೇನೋ ಮಾಡಿ ಮಿಕ್ಸ್ ಮಾಡ್ತಾ ಇರ್ತಾಳೆ. ಅಲ್ಲಿರೋರ್ಗೆ ಏನ್ ಅರ್ಥ ಆಗ್ತಲ್ಲ ಇವಳು ಏನ್ ಮಾಡ್ತಿದ್ದಾಳೆ ಅಂತ. ಇವಳು ಇವಾಗ ಅದನ್ನೆಲ್ಲ ಮಿಕ್ಸ್ ಮಾಡಿದ್ಲಲ್ವಾ, ಸ್ಟ್ರೇಟ್ ಆಗಿ ಎತ್ಕೊಂಡು ಹೋಗಿ ಅವ್ರ ಹತ್ರ ಕೊಡ್ತಾಳೆ. ಇದನ್ನ ತಿಂದ್ ನೋಡಿ ನಿಜವಾಗ್ಲೂ ನಿಮ್ಗೆ ತುಂಬಾನೇ ಇಷ್ಟ ಆಗುತ್ತೆ. ಅಡಿಗೆ ಮಾಡೋರ್ಗೆ ಅಡಿಗೆ ಮಾಡಿರೋ ತೃಪ್ತಿ ಮತ್ತೆ ಆ ಸಂತೋಷ ಹೆಂಗಿರುತ್ತೋ, ಟೇಸ್ಟ್ ಮಾಡಿದ್ಮೇಲೆ ಟೇಸ್ಟ್ ನಾಲ್ಗೆ ಮೇಲೆ ಇದ್ರೆ ಅಷ್ಟೇ ಸಂತೋಷನೂ ಆಗುತ್ತೆ. ಸೊ ನೀವ್ ಒಂದ್ಸತಿ ಟೇಸ್ಟ್ ಮಾಡಿ ನೋಡಿ. ನಾನು ಈ ಕಾಂಪಿಟೇಷನ್ ಗೆ ನನ್ಗೆ ಮಾರ್ಕ್ಸ್ ಗೋಸ್ಕರ ಮಾತ್ರ ಹೇಳ್ತಾ ಇಲ್ಲ, ಒಂದ್ಸತಿ ತಿಂದ್ ನೋಡಿ ಅಂತಾಳೆ. ಅವಾಗ ಅವರೊಂದು ಫ್ಲಾಶ್ ಬ್ಯಾಕ್ ನ ಯೋಚನೆ ಮಾಡಿ ನೋಡ್ತಾರೆ. ಆಕ್ಚುಲಿ ಇವರು ಚಿಕ್ಕ ವಯಸ್ಸಲ್ಲಿ ತುಂಬಾ ಚೆನ್ನಾಗಿ ಕುಕ್ ಮಾಡ್ತಾರೆ, ಬಟ್ ಇವ್ರಿಗೆ ಏನೋ ಒಂದು ಟೇಸ್ಟ್ ಬೇಕು. ಅವ್ರು ಎಷ್ಟು ಸತಿ ಅದನ್ನ ಕುಕ್ ಮಾಡಕ್ ಹೋದ್ರು ಅವ್ರಿಗೆ ಟೇಸ್ಟೇ ಬರ್ತಾ ಇಲ್ಲ. ಏನಿದು ನಾನು ಎಕ್ಸ್ಪೆಕ್ಟ್ ಮಾಡ್ತಾರೋ ಟೇಸ್ಟೇ ಬರ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡುವಾಗ ಆ ಜಾಗಕ್ಕೆ ಬರೋ ಅವ್ರ ಅಮ್ಮ ಅದನ್ನ ಗಮನಿಸ್ಬಿಟ್ಟು, ಈಗ ಏನು ನಿನ್ಗೆ ಟೇಸ್ಟ್ ಬೇಕು ಅಷ್ಟೇ ತಾನೆ ಅಂತ ಹೇಳಿ ಪಕ್ಕದಲ್ಲಿರೋ ಸ್ವಲ್ಪ ತರಕಾರಿ ಸೊಪ್ಪು ಅದು ಇದನ್ನೆಲ್ಲ ಎತ್ಬಿಟ್ಟು ಅಡಿಗೆನಲ್ಲಿ ಹಾಕಿದ್ರು. ನಿನಗೆ ನೀನ್ ಎಕ್ಸ್ಪೆಕ್ಟ್ ಮಾಡಿರೋ ಟೇಸ್ಟ್ ಬಂದಿಲ್ಲ ಅಂತಂದ್ರೆ ಅಲ್ಲಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಬಿಟ್ಟು ಒಂದ್ಸತಿ ಮಿಕ್ಸ್ ಮಾಡಿ ಎಕ್ಸ್ಟ್ರಾ ಫ್ಲೇವರ್ಸ್ ನ ಆಡ್ ಮಾಡಿ ತಿಂದ್ ನೋಡು, ಅವಾಗ ನಿನ್ಗೆ ಬೇಕಾಗಿರೋ ಫ್ಲೇವರ್ ಸಿಗುತ್ತೆ ಅಂತ ಹೇಳ್ತಾರೆ. ಅವಾಗ ಅದನ್ನ ಟೇಸ್ಟ್ ಮಾಡಿರ್ತಾರೆ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನಾನು ಈ ಟೇಸ್ಟ್ ನ ಎಕ್ಸ್ಪೆಕ್ಟ್ ಮಾಡಿದ್ದು ಅಂತ ಹೇಳ್ತಾರೆ. ಇವಾಗ ಅದನ್ನ ಯೋಚನೆ ಮಾಡ್ಕೊಂಡಿದ್ದವರು ನಮ್ ಹೀರೋಯಿನ್ ಇಟ್ಟಿರೋ ಬೌಲ್ ಅಲ್ಲಿ ಕೂಡ ಹಂಗೆ ತಾನೇ ಇರುತ್ತೆ, ಎಲ್ಲದನ್ನು
ಮಿಕ್ಸ್ ಮಾಡಿರೋ ತರ. ಸೊ ಟಕ್ ಅಂತ ಅದನ್ನ ತಗೊಂಡು ತಿಂತಾ ಇದಾರೆ. ಇವ್ರು ತಿನ್ನೋದ್ರ ನೋಡ್ಬಿಟ್ಟು ಅಲ್ಲಿರೋರೆಲ್ಲ ಸಖತ್ ಶಾಕ್ ಆಗ್ಬಿಟ್ರು. ಮುಖ್ಯವಾಗಿ ಆ ತೈಲಂಗು ಮತ್ತೆ ಹುಡುಗಿ ಇನ್ನೂ ಶಾಕ್ ಆಗ್ಬಿಟ್ರು. ಇವ್ರು ಯೂಶುವಲ್ ಆಗಿ ತಿನ್ನೋದೇ ಇಲ್ಲ, ನೀವು ತಿಂತಾ ಇದಾರೆ ಅಂತ. ಅದನ್ನ ತಿನ್ಬಿಟ್ಟು ಅವ್ರಿಗೆ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು, ಅತ್ತೆ ಬಿಟ್ರು. ನನ್ ಜೀವನ ಪರ್ಯಂತ ನಾನು ಈ ಟೇಸ್ಟ್ ಗೋಸ್ಕರನೇ ಎದುರು ನೋಡ್ತಾ ಇದ್ದೆ. ಅದರಿಂದನೇ ನನಗೆ ಟೇಸ್ಟಿಂಗ್ ಬಡ್ಸ್ ವರ್ಕ್ ಆಗದೆ ನನ್ಗೆ ಆ ಊಟದ ಮೇಲೆ ಇಂಟ್ರೆಸ್ಟೇ ಹೊರಟೋಗಿತ್ತು. ನಾನು ತಿನ್ನೋದೇ ಇಲ್ಲ ಅನ್ಕೊಳ್ಳೋ ಒಂದು ಡಿಶ್ ನ ಇವತ್ತು ನನ್ ಕಣ್ ಮುಂದೆ ತಂದು ನಿಲ್ಲಿಸ್ಬಿಟ್ರಿ. ನಾನು ಎಷ್ಟೋ ವಿಧವಾಗಿ ಅಡಿಗೆಗಳನ್ನ ಮಾಡ್ತೀನಿ, ಕಂಡಿಡಿತಾನೆ ಇರ್ತೀನಿ. ಆದ್ರೆ ನಾನ್ ಮಾಡೋ ಅಡಿಗೆ ನೋಡಿದಾಗ್ಲೇ ನನ್ಗೆ ತಿನ್ಬೇಕು ಅಂತ ಅನ್ನಿಸ್ತಾ ಇರ್ಲಿಲ್ಲ. ಆದ್ರೆ ಇವತ್ತು ಈ ಡಿಶ್ ನ ತಿಂದಾಗ ನನಗೆ ನಮ್ಮ ಅಮ್ಮನೇ ಅಪ್ಪ ಬಂದ್ರು. ಅವ್ರು ಇದೆಲ್ಲ ಹೇಳ್ತಾನೆ ಅವ್ರಿಗಂತೂ ಹಂಗೆ ಬಕೆಟ್ ಆಗಿ ಕಣ್ಣಲ್ಲಿ ನೀರ್ ಹೋಗ್ತಾ ಇರುತ್ತೆ. ಪಾಪ ಅಷ್ಟು ಎಮೋಷನಲ್ ಆಗ್ಬಿಟ್ರೆ ಅದನ್ನ ತಿಂದು. ಹೀರೋಯಿನ್ ಹೇಳ್ತಾಳೆ, ನನ್ಗೆ ತುಂಬಾ ಚೆನ್ನಾಗಿ ಗೊತ್ತು, ಅವತ್ತು ನಿಮ್ಮಮ್ಮ ನಿಮ್ಗೆ ಮಾಡ್ಕೊಟ್ಟಿರೋದು ಈ ಸಿಂಪಲ್ ಡಿಶ್ ಆದ್ರೆ ಕೂಡ ಅವ್ರ ಪೂರ್ತಿ ಮನಸ್ಸನ್ನ ಪ್ರೀತಿನ ಇಟ್ಟು ಮಾಡ್ಕೊಟ್ಟಿದ್ದಾರೆ. ಅದೇ ತರನೇ ಇವತ್ತು ನಾನ್ ಕೂಡ ನನ್ನ ಕಂಪ್ಲೀಟ್ ಮನಸ್ಸಿಂದ ನಾನು ಈ ಅಡಿಗೆನ ಮಾಡ್ಕೊಟ್ಟೆ ಅಂದಾಗ ಅವ್ರಂತಾರೆ, ನಾನ್ ತಿಂದಿರೋ ಫಸ್ಟ್ ತುತ್ತಲ್ಲೇ ಆ ಒಂದು ತುತ್ತಲ್ಲೇ ನನ್ಗೆ ಎಲ್ಲದನ್ನು ಅನುಭವಿಸೋ ತರ ನನ್ಗೊಂದು ಫೀಲ್ ಆಯ್ತು ಅಂತ ಹೇಳ್ತಾರೆ. ನಾನ್ ನಿಜವಾಗ್ಲೂ ಕಾಂಪಿಟೇಷನ್ ಅಲ್ಲಿ ಸೋತೋಗ್ಬಿಟ್ಟೆ, ನಿನ್ನಂತ ಒಂದು ಶೆಫ್ ನ ನಾನು ನೋಡಿಲ್ಲ ಅಂತ ಹೇಳಿ ಅವ್ರ ಬಾಯಾರೆ ಹೇಳ್ತಿದ್ದಾರೆ ನೀವೇ ಗೆದ್ದಿದ್ದು, ನಾವು ಸೋತಿದ್ದು ಅಂತ. ಇದನ್ನ ಕೇಳಿಸ್ಕೊಂಡು ನಮ್ಮ ಹೀರೋರ್ ಕಡೆಯವ್ರಿಗಂತೂ ತುಂಬಾ ಜನಕ್ಕೆ ಸಂತೋಷ ಆದ್ರೂ ಅವ್ರ ಕಡೆಯವ್ರಿಗೆ ಸ್ವಲ್ಪ ಶಾಕಿಂಗ್ ಆಗೇ ಇರುತ್ತೆ. ಮುಖ್ಯವಾಗಿ ಆ ಯೂಹನ್ ಮುಖ ನೋಡಕ್ಕೆ ಆಗ್ತಾ ಇಲ್ಲ. ಜೇಸನ್ ಒಂದ್ ಕಡೆ ಮುಖ ತಿರ್ಗಿಸ್ಕೊಂಡ್ ಕೂತಿರ್ತಾನೆ. ಇವಾಗ ಡಿಶ್ ಎಲ್ಲ ಟೇಸ್ಟ್ ಮಾಡಿದ್ದಾಯ್ತು. ಸೊ ಇವಾಗ ಪಾಯಿಂಟ್ಸ್ ನ ಕೊಟ್ಕೊಳ್ಳಿ ಅಂತ ಹೇಳಿದ್ರು. ಸ್ವಲ್ಪ ಈಗ ಪಾಯಿಂಟ್ಸ್ ನ ಕೂಡ ಅನೌನ್ಸ್ ಮಾಡ್ತಾರೆ. ನಮ್ ಹೀರೋಯಿನ್ ಅವರು ಚೈನೀಸ್ ಕುಕ್ ಅವ್ರಿಗೆ ಕೊಟ್ಟಿರೋ ಪಾಯಿಂಟ್ಸ್ 27 ಪಾಯಿಂಟ್ಸ್. 3 ಜನ 9 ಪಾಯಿಂಟ್ ಅಂತ ಕೊಟ್ಟಿರ್ತಾರೆ. ಸೊ 27 ಪಾಯಿಂಟ್ಸ್. ನಮ್ ಹೀರೋಯಿನ್ ಅವ್ರಿಗೆ ಅವ್ರು ಕೊಟ್ಟಿರೋದು 28 ಪಾಯಿಂಟ್ಸ್. 1 ಪಾಯಿಂಟ್ ಜಾಸ್ತಿನೇ ಕೊಟ್ಟಿರ್ತಾರೆ. ತುಂಬಾ ನಿಯತ್ತಾಗಿ ಪಾಯಿಂಟ್ಸ್ ನ ಕೊಟ್ಟಿದ್ದಾರೆ ಅಂತ ಇವ್ರಿಗೆ ಅರ್ಥ ಆಯ್ತು. ಈ ಫೈನಲ್ ಕಾಂಪಿಟೇಷನ್ ಅಲ್ಲಿ, ಫೈನಲ್ ರೌಂಡ್ ಅಲ್ಲಿ ನಮ್ ಹೀರೋಯಿನ್ ವಿನ್ ಆಗಿದ್ದು. ಅವ್ಳಿಗೆ ಅಷ್ಟು ಸಂತೋಷ. ನಮ್ ಹೀರೋ ಟೀಮ್ ಅವ್ರಿಗಂತೂ ಇನ್ನೂ ಸಂತೋಷ. ನಮ್ ಹೀರೋನಿಗೆ ತಿರುಗ್ಬಿಟ್ಟು ತುಂಬಾ ಥ್ಯಾಂಕ್ಸ್ ಎಲ್ಲ ಹೇಳ್ತಾರೆ. ನೀವು ಇಷ್ಟು ನಿಯತ್ತಿಂದ ನಮ್ಗೆ ಮಾರ್ಕ್ಸ್ ಕೊಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ, ತುಂಬಾ ಥ್ಯಾಂಕ್ಸ್ ಅಂದಾಗ ಅವ್ರು ಅಂತಾರೆ, ನಿಮ್ಮ ಕಷ್ಟಕ್ಕೆ ಪ್ರತಿಫಲನೆ ನಿಮ್ಗೆ ಸಿಕ್ಕಿರೋದು. ಇದ್ರೂನು ಈ ಕಾಂಪಿಟೇಷನ್ ಅಲ್ಲಿ ಸೋತಿರ್ಬೋದು, ಆದ್ರೆ ಗ್ರೂಪ್ ಕಾಂಪಿಟೇಷನ್ ಅಲ್ಲ, ಸಿಂಗಲ್ಸ್ ಒಂದಿನ ಮಾಡೋಣ, ಅವಾಗ ನೋಡೋಣ ಯಾರು ವಿನ್ ಆಗ್ತಾರೆ ಅನ್ನೋ ತರ ಚಾಲೆಂಜ್ ಮಾಡಿದಾಗ ಇವಳು ಕೂಡ ನಾನ್ ಕೂಡ ದಿನಕ್ಕೆ ವೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದವಳು ಹ್ಯಾಂಡ್ ಶೇಕ್ ಮಾಡಕ್ಕೆ ಹೋಗ್ತಾಳೆ. ಇದೇನಿದು ಕೈಯನ್ನ ಕೊಡ್ತಾ ಇದೀರಾ ಅಂದಾಗ ಇದನ್ನ ಹ್ಯಾಂಡ್ ಶೇಕ್ ಅಂತ ಹೇಳ್ತಾರೆ. ಫ್ರೆಂಡ್ಶಿಪ್ ಗೆ ಒಂದು ಗುರ್ತೆ ಇದು ಅಂತ ಹೇಳಿದಾಗ ಹ್ಯಾಂಡ್ ಶೇಕ್ ಅನ್ಕೊಂಡು ಅವರು ಬಂದು ಹ್ಯಾಂಡ್ ಶೇಕ್ ನ ಮಾಡ್ತಾರೆ. ಅದೇ ತರನೇ ಇನ್ನಿಬ್ರು ಶೆಫ್ಸ್ ಹತ್ರ ಕೂಡ ಹ್ಯಾಂಡ್ ಶೇಕ್ ಮಾಡ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ದಿದ್ ನಮ್ ಹೀರೋ ಹೇಳ್ತಾ, ಇನ್ನೇನು ನಾವೇ ವಿನ್ ಆಗಿದ್ದು ಅಂತ. ಇವನ್ಗೆ ಮುಖ ಎಲ್ಲಿಟ್ಕೊಳ್ಳೋದು ಅಂತ ಗೊತ್ತಿಲ್ಲ. ಇದ್ರು ಅವ್ನ್ ಗರ್ವ ಅವ್ನ್ ಬಿಟ್ಕೊಡ್ತಾನ. ಅವ್ನ್ ಹೇಳ್ತಾನೆ, ಸರಿ ಆಯ್ತು, ಏನೇ ಆದ್ರೂ ಈಗ ನಾನು ಒಂದು ಮೆಸೆಂಜರ್ ಆಗಿ ಬಂದಿರೋದ್ರಿಂದ ನಮ್ ದೇಶಕ್ಕೆ ನೀವು ಕೆಲವೊಂದನ್ನ ಏನೋ ಒಂದು ಕೊಟ್ಟೆ ಕೊಡ್ತಾರೆ. ನಮ್ ಹೀರೋ ಏನ್ ಕೊಟ್ರೋ ಅವ್ರ ಅದನ್ನ ತಗೊಂಡೋಗ್ಬೇಕು. ನೀವ್ ಏನ್ ಕೊಡ್ತಿರೋ ಏನ್ ಬಿಡ್ತಿರೋ ನನ್ಗದು ಬೇಡ. ಮುಖ್ಯವಾಗಿ ಜಂಕ್ಸನ್ ಅನ್ನೋ ಬೇರ್ ಕೂಡ ನನ್ಗೆ ಬೇಕಾಗಿಲ್ಲ, ಆದ್ರೆ ಹೀರೋಯಿನ್ ಮಾತ್ರ ಬೇಕು ಅಂತ ನಮ್ ಹೀರೋಯಿನ್ ಕಡೆ ಕೈ ತೋರಿಸ್ಬಿಡೋದಾ. ಹೀರೋಯಿನ್ಗೆ ಸಖತ್ ಶಾಕ್ ಆಗೋಯ್ತು, ಚೆನ್ನಾಗಿ ಅಡಿಗೆ ಮಾಡಿದಕ್ ನನ್ಗೆ ಈ ತರ ಒಂದು ಶಿಕ್ಷಣ ಅಂತ. ಆದ್ರೆ ನಮ್ ಹೀರೋಗಂತೂ ಏನೇ ಬಿಟ್ಕೊಡಕ್ಕೂ ರೆಡಿ ಆಗಿರ್ತಾರೆ. ನಮ್ ಹೀರೋನ ಬಿಟ್ಕೊಡಕ್ಕೆ ರೆಡಿ ಆಗಿರ್ತಾನ. ಬಾರೋ ಬಾ, ನೀನೊಬ್ಬ ಕಾಯ್ಕೊಂಡಿದ್ದೆ ಇವಳನ್ನ ಎತ್ಕೊಂಡ್ ಹೋಗಕ್ಕೆ ಅಂದವನು ನಕ್ಕೊಂಡೆ ಅವನ ಕೈ ಶೋಲ್ಡರ್ ಎಲ್ಲ ಇಟ್ಕೊಂಡು ಇಬ್ರು ನಗ್ತಾ ಇರ್ತಾರೆ. ನೋಡಿ, ತಲೆ ನಂಗೆ ದೂರ ಕೆಳದು ಒಂದು ಡಿಕ್ಕಿ ಕೊಟ್ಟ ನೋಡಿ ಇವನ್ಗೆ. ಯೂಹುನ್ಗೆ ಮೂತಿ ಮಕ್ಕಳ ಕಿತ್ತೋಗ್ಬಿಡ್ತು, ಮೂಗಲ್ಲಿ ಬಡಬಡ ಅಂತ ರಕ್ತ ಬಂದ್ಬಿಡ್ತು. ಇದ್ರ ನೋಡಿ ಅಲ್ಲಿರೋರ್ಗೆಲ್ಲ ಸಖತ್ ಶಾಕು. ಇದೇನಿದು ಈ ತರ ಬ್ಲಡ್ ಬರ್ತಾ ಇದೆ. ಎಷ್ಟಾದ್ರೂ ಚೈನಾ ಒಂದು ದೊಡ್ಡ ದೇಶ, ಅಲ್ಲಿಂದ ಒಂದು ಮೆಸೇಜರ್ ಬಂದಿದ್ದಾರೆ. ಅವ್ರಿಗೆ ನಮ್ ರಾಜ ಈ ತರ ಮಾಡಿದಾರೆ ಅಂತ ಗೊತ್ತಾದ್ರೆ ಹೆಂಗಿರುತ್ತೆ. ಚೈನಾ ಅವ್ರು ಕೂಡ ಅವ್ರ ಸೈನ್ಯ ಬಲನ ಕರ್ಕೊಂಡ್ ಬಂದಿರ್ತಾರಲ್ಲ, ಎಲ್ಲರೂ ಬಂದಂಗೆ ಕತ್ತಿನ ಸರ ಅಂತ ಇಟ್ಬಿಟ್ರು. ನಮ್ ಹೀರೋ ಈ ತರ ಮಾಡಿರೋದ್ರಿಂದ ಅಲ್ಲಿರೋ ಮಿನಿಸ್ಟರ್ಸ್ ಗೆಲ್ಲ ಸಖತ್ ಶಾಕ್. ಇದೇನಿದು ಅವ್ರ ಈ ತರ ಕೈ ಇಟ್ಬಿಟ್ರಲ್ಲ, ಈ ತರ ಮಾಡ್ಬಿಟ್ರಲ್ಲ ಅಂತ. ಬಟ್ ಸಂತೋಷ ಪಡ್ತಾ ಇರೋದು ಒಂದೇ ಒಂದು ವ್ಯಕ್ತಿ ಅಂದ್ರೆ ಜೇಸನ್ ಮಾತ್ರನೇ. ಇದರಿಂದ ಯುದ್ಧ ಆಗೋ ಚಾನ್ಸಸ್ ಕೂಡ ಇರತ್ತಲ್ವಾ. ಎಲ್ಲರೂ ಒಳಗಡೆ ಬಂದ್ಬಿಟ್ರು. ಏನೋ ನನ್ನೇ ಹೊಡೆದ್ಬಿಟ್ಟ, ನಿನ್ಗಿಷ್ಟು ಧೈರ್ಯ ಇದ್ರೆ ನನ್ನ ಹೊಡಿತೀಯಾ, ಏನಾದ್ರೂ ನಿಮ್ ಕುಕ್ನ ಬಿಟ್ಟು ಹೋಗೋ ಚಾನ್ಸ್ ಇಲ್ಲ, ಅವ್ರನ್ನ ಕರ್ಕೊಂಡೇ ಹೋಗೋದು ಅಂತ ಎಲ್ಲರೂ ನಮ್ ಹೀರೋಯಿನ್ ಹಿಡಿಯಕ್ಕೆ ಅಂತ ಬರ್ತಾ ಇದಾರೆ. ಈಗ ಇಲ್ಗೆ ಅಮ್ಮು ಮತ್ತೆ ಸೀನಿಯರ್ ಜೂನಿಯರ್ ಎಲ್ಲ ಹೋಗ್ಬಿಟ್ಟು ನಮ್ ಹೀರೋಯಿನ್ಗೆ ಅಡ್ಡ ಇದಾರೆ, ಅವ್ರನ್ನ ಕಳ್ಸ್ಕೊಡಲ್ಲ ಅನ್ನೋ ತರ. ಇಲ್ಲಿ ನಮ್ ಹೀರೋ ಹೇಳ್ತಾನೆ, ಒಂದ್ 4-5 ಜನನ ಕರ್ಕೊಂಡ್ ಬಂದ್ಬಿಟ್ಟು ನಮ್ ರಾಯಲ್ ಶೆಫ್ ನೇ ಕರ್ಕೊಂಡ್ ಹೋಗೋಷ್ಟು ಧೈರ್ಯ ಬಂದ್ಬಿಡ್ತಾ ನಿನ್ಗೆ. ನೀನ್ ಅದಕ್ಕೆ 1 ಲಕ್ಷ ಜನ ಸೈನ್ಯ ಬಲನ ನೀನ್ ಕರ್ಕೊಂಡ್ ಬರ್ಬೇಕು, ಅವಾಗೂ ನನ್ನಿಂದ ಅವಳನ್ನ ಕರ್ಕೊಂಡ್ ಹೋಗೋದು ಅಸಾಧ್ಯ ಅನ್ನೋ ತರ ಇವ್ನ್ ಡೈಲಾಗ್ ಆಗ್ತಾ ಇರ್ತಾನೆ. ನಮ್ ಹೀರೋಯಿನ್ಗೋ ಭಯ ಆಗ್ತಾ ಇರತ್ತೆ, ಇದೇನಿದ್ ನನ್ನ ಇಟ್ಕೊಂಡೆ ಯುದ್ಧ ಸ್ಟಾರ್ಟ್ ಮಾಡ್ಬಿಡ್ತಾರೆ ಇವ್ರು ಅಂತ ಬೈದಲ್ಲಿ ನಿಂತಿರ್ತಾಳೆ. ಆ ಟೈಮಲ್ಲಿ ರಾಜಮಾತವ್ರು ಬರ್ತಿದ್ದಾರೆ ಅಂತ ಒಂದು ಅನೌನ್ಸ್ಮೆಂಟ್. ಅವ್ರು ಹಂಗೆ ಒಳಗಡೆ ಬರ್ತಾರೆ. ಅವ್ರು ಬಂದಿದ ತಕ್ಷಣ ಎಲ್ಲರೂ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾರೆ, ಇನ್ಕ್ಲೂಡಿಂಗ್ ನಮ್ ಹೀರೋ ಕೂಡ ಅವ್ರಿಗೆ ತಲೆ ಬಾಗಿ ನಮಸ್ಕಾರ ಮಾಡ್ತಿದ್ದಾನೆ. ಆದ್ರೆ ಯೂಹುನ್ ಮಾತ್ರ ತುಂಬಾ ಗರ್ವ ಕೊಬ್ಬಿಡ್ದವನು ಹಂಗೆ ನಿಂತಿರ್ತಾನೆ. ಇಲ್ಲಿ ಏನ್ ನಡೀತದೆ, ನೀವೊಂದು ರಾಜ, ಒಂದು ನಾಡಿಗೆ ರಾಜ ಅನ್ನೋದನ್ನ ಮರ್ತೋಗ್ಬಿಟ್ರ ಅಂತ ಕೇಳ್ತಾರೆ. ಅವನು, ಅಜ್ಜಿ ಆತರ ಏನಿಲ್ಲ, ಜಸ್ಟ್ ಒಂದು ಫ್ರೆಂಡ್ಲಿ ಮ್ಯಾಚ್ ಅಷ್ಟೇ ಅನ್ನೋ ತರ ಹೇಳ್ತಾರೆ. ನೀವ್ ಈ ತರ ಮಾಡ್ತೀರಂತ ನಾನು ಸ್ವಲ್ಪನೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಇನ್ನು ಹೇಳ್ಬೇಕಂದ್ರೆ ನನ್ಗೆ ನೀವು ತುಂಬಾನೇ ಅವಮಾನ ಮಾಡಿದೀರ ಅನ್ನೋ ತರ ಹೇಳಿದಾಗ, ಅಜ್ಜಿ ರಿಯಲಿ ನನ್ನ ಕ್ಷಮಿಸ್ಬಿಡಿ, ನಾನು ಈ ತರ ಎಲ್ಲ ಆಗತ್ತೆ ಅನ್ಕೊಂಡಿರ್ಲಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಈಗ ಅಜ್ಜಿ ಬಂದ ಯೂಹುನ್ ಅನ್ನೋಬಿಟ್ಟು ಕೂಡ ಬೈತಾರೆ. ಅಷ್ಟು ದೊಡ್ಡ ನಾಡು ಚೈನಾ, ಅಲ್ಲಿಂದ ಒಂದು ಮೆಸೇಜರ್ ಆಗಿ ಬಂದು ನೀವು ಕೂಡ ಈ ತರ ಕಾಂಪಿಟೇಷನ್ಸ್ ಅದು ಇದು ಮಾಡ್ತಾ ಇದ್ದೀರಲ್ವಾ, ನಿಮ್ಗೆ ಇದೆಲ್ಲ ಸರಿನೇನ ಅನ್ನೋ ತರ ಕೇಳಿದಾಗ ಅವನಂತಾನೆ, ಇದರಲ್ಲಿ ನಂದೇನೂ ಇಲ್ಲ, ನಮ್ಮ ದೇಶದ ರಾಜ ಅವ್ರ ಏನ್ ಡಿಮಾಂಡ್ ಮಾಡಿದ್ರು ನಾನು ಅದನ್ನ ಬಂದು ಇಲ್ಲಿ ಕೇಳಿದ್ದು. ಅವ್ರಿಗೆ ನಿಮ್ಮ ನಾಡಿನಿಂದ 100 ಜನ ಹೆಣ್ಮಕ್ಳು ಬೇಕು, ಮತ್ತೆ ಜಿಂಗ್ಸಂಗ್ ಅನ್ನೋ ಎಲ್ಲಾ ಬೇರು ಬೇಕು ಅನ್ನೋ ತರ ಕೇಳಿದಾಗ ಈ ರಾಜಮಾತೆಗೆ ಟೆನ್ಷನ್ ಆಗೋಯ್ತು. ಅಷ್ಟು ದೊಡ್ಡ ದೇಶದಿಂದ ನಾನು ಮೆಸೆಂಜರ್ ಆಗಿ ಬಂದಿದ್ದೀನಿ, ನನ್ನ ಹತ್ರನೇ ನೀವು ಇಷ್ಟು ಕ್ವೆಶ್ಚನ್ ಮಾಡ್ತಾ ಇದೀರಾ ಅಂತ ಹೇಳಿ ರಾಜಮಾತೆಗೆ ಮರ್ಯಾದೆ ಇಲ್ದೆ ಮಾತಾಡ್ತಾ ಇದ್ದಾನೆ. ಓಹೋ, ನೀನ್ ಆ ಲೆವೆಲ್ ಇದೆಯಾ, ಇರು ತಂದೆ, ನೀನ್ ಯಾರಂತ ನಿನ್ಗೆ ತೋರ್ಸ್ಕೊಡ್ತೀನಿ ಅಂತ ಒಂದು ಲೆಟರ್ ನ ಕೊಡ್ತಾರೆ. ಆ ಲೆಟರ್ ನ
ಓದ್ಬಿಟ್ಟು ಇವ್ನಿಗೆ ಬರತ್ತೆ ನೋಡಿ ಭಯ, ಕೈ ಕಾಲು ಮುಖ ಗಿಕ್ಕ ಎಲ್ಲ ನಡ್ಗಕ್ಕೆ ಸ್ಟಾರ್ಟ್ ಆಗೋಯ್ತು, ಬೆವರು ಕಿತ್ಕೊಂಡ್ ಬರ್ತಾ ಇರುತ್ತೆ. ಹಂಗೆ ಮಂಡಿ ಹಾಕ್ಬಿಟ್ಟು ಐ ಆಮ್ ರಿಯಲಿ ಸಾರಿ ಅಂತ ಬೇಡ್ಕೊಂತಾ ಇದ್ದಾನೆ. ಅಂತದ್ ಏನಪ್ಪಾ ಲೆಟರ್ ಅಂತ ನೋಡಿದ್ರೆ, ಆ ಚೈನಾ ದೇಶದ ರಾಜ ಇದಾರಲ್ವಾ, ಅವರ ಕಾನ್ಕ್ವಿಬೈನ್ ಸೆಕೆಂಡ್ ವೈಫ್ ಥರ್ಡ್ ವೈಫ್ ಅವ್ರು ಬಂದ್ಬಿಟ್ಟು ರಾಜ ಮಾತಾಗೆ ರಿಲೇಷನ್ ಆಗ್ಬೇಕೇನೋ, ಅವ್ರ ಹತ್ರದಿಂದ ಒಂದು ಪರ್ಮಿಷನ್ ಲೆಟರ್ ನ ತಂದಿರೋದು. ಅಷ್ಟೇ ಅಲ್ಲ, ಈ ಮೆಸೆಂಜರ್ ಬಂದ್ಬಿಟ್ಟು ಸುಮಾರು ಹತ್ರ ಏನೋ ಲಂಚಗಳೆಲ್ಲ ತಗೊಂಡು ಏನೋ ವಿಧವಾದ ತಪ್ಪಗಳೆಲ್ಲ ಮಾಡಿರ್ತಾನಲ್ವಾ, ಅದ್ರ ಬಗ್ಗೆ ಎಲ್ಲ ಕೂಡ ಅದ್ರಲ್ಲಿ ಬರ್ದಿರ್ತಾರೆ. ನೀನ್ ಈ ತರ ಅಲ್ಲಿಂದ ಬಂದಿದ್ಯಾ, ನೀನ್ ಇಷ್ಟೆಲ್ಲ ಓವರ್ ಆಕ್ಟಿಂಗ್ ಮಾಡೋದೇ ಇಲ್ಲ, ಕಾಂಪಿಟೇಷನ್ ಮಾಡೋಷ್ಟೇ ಇಲ್ಲ, ಇದ್ರೂ ಇದೆಲ್ಲ ಮಾಡಿದ್ಯಲ್ವಾ ನೀನು, ನಮ್ಮೇಲೆ ನೀನ್ ಇಷ್ಟೊಂದು ಆವಾಜ್ ಹಾಕಿದ್ಯಾ ಅನ್ನೋ ತರ ಬೈದಾಗ ಅವನು, ದಯವಿಟ್ಟು ನೀವ್ ಯಾರು ಅಂತ ಗೊತ್ತಿಲ್ಲದ ನನಗೆ ಕೆಲಸ ಮಾಡ್ಬಿಟ್ಟೆ, ನೀವು ನನಗೆ ಏನು ಗಿಫ್ಟ್ ಕೊಡ್ಬೇಕಾಗಿಲ್ಲ, ನನ್ಗೆ ಏನು ಬೇಕಾಗಿಲ್ಲ, ನನ್ನಿಂದ ಹೋಗ್ತೀನಿ ಅಂತ ಎದ್ನೋ ಬಿದ್ನೋ ಅಂತ ಓಡ್ತಾನೆ. ನಮ್ ಹೀರೋ ಹೇಳ್ತಾನೆ, ನಮ್ಗೆ ಕೊಡ್ಬೇಕಾಗಿರೋದು, ನಮ್ಗೆ ಸೇರ್ಬೇಕಾಗಿರೋದೆಲ್ಲ ಕರೆಕ್ಟ್ ಆಗಿ ಬಂದು ಸೇರುತ್ತೆ ತಾನೆ ಅಂದಾಗ, ಹಾ ಎಲ್ಲ ಮರಿತೆ ನಾನೇ ಖುದ್ದಾಗೆಲ್ಲ ಕಳಿಸ್ಬಿಡ್ತೀನಿ ಅಂತಾನೆ. ಸಾಲದ್ದಕ್ಕೆ ನಾನ್ ನಿಮ್ಗೆ ಕಟ್ಟಿಟ್ಟಿರೋ ಗಿಫ್ಟ್ ಎಲ್ಲ ಕೂಡ ಎತ್ತಾಕೊಂಡು ಹೋಗಿ ಅಂದಾಗ, ಸರಿ ಅಂತ ಹೇಳಿ ನಮ್ಮ ರಾಯಲ್ ಕಿಚನ್ ಶೆಫ್ಸ್ ಗೆ, ನಮ್ಮ ಹೀರೋಯಿನ್ಗೆಲ್ಲ ಕೂಡ ನೀವು ತುಂಬಾ ಚೆನ್ನಾಗಿ ಅಡಿಗೆ ಮಾಡಿದ್ರಿ ಅಂತ ಕಾಂಪ್ಲಿಮೆಂಟ್ ಕೊಟ್ಬಿಟ್ಟು ಎದ್ನೋ ಬಿದ್ನೋ ಅಂತ ಓಡು ಅಲ್ಲಿಂದ. ಅವನಲ್ಲಿಂದ ಹೋದ್ಮೇಲೆ ಅಜ್ಜಿ ಬಂದು ನಮ್ಮ ಹೀರೋಗೆ ಸರಿಯಾಗಿ ಬೈತಾರೆ. ನೀವೊಂದು ನಾಡಿಗೆ ರಾಜ ಅಂದ್ರೆ ನೀವ್ ಯಾವ ತರ ಜವಾಬ್ದಾರಿಯಿಂದ ಇರ್ಬೇಕು, ಇಷ್ಟು ಕೇರ್ಲೆಸ್ನೆಸ್ ಆಗಿ ನಡ್ಕೊಂಡ್ರೆ ಹೆಂಗೆ, ಇನ್ ಕೇಸ್ ಇವಾಗ ಸೋತೋಗ್ಬಿಟ್ಟಿದ್ರೆ ನೀವ್ ಹೇಳ್ದಂಗೆ ಎಲ್ಲದನ್ನು ಎತ್ತು ಕೊಡ್ತಾ ಇದ್ರ, ಎಲ್ಲದನ್ನು ಮಾಡ್ತಾ ಇದ್ರ, ಇದು ನಮ್ ನಾಡಿಗೆ ಎಷ್ಟು ದೊಡ್ಡ ತೊಂದರೆ ಆಗುತ್ತೆ ಅಂತ ನಿಮ್ಗೆ ಗೊತ್ತಾ, ಟೈಮ್ಗೆ ನಾನು ಲೆಟರ್ ತಗೊಂಬಂದ್ ಕೊಡದೇ ಇದ್ರೆ ಏನ್ ಆಗ್ತಾ ಇತ್ತು ಅಂತೆಲ್ಲ ಕೇಳಿದಾಗ ಅವನು ತಲೆ ಬಗ್ಗಿಸ್ಬಿಟ್ಟು ಐ ಆಮ್ ರಿಯಲಿ ಸಾರಿ ಅಜ್ಜಿ ಅಂತ ಕೇಳ್ತಾನೆ. ಇನ್ನೇನ್ ಮಾಡ್ತಾನೆ ಪಾಪ. ಆಮೇಲೆ ಅವ್ರ ಅಜ್ಜಿ ಹೇಳ್ತಾರೆ, ಈ ತರ ಸ್ಮಾಲ್ ಪ್ರಿನ್ಸ್ ಇದಾನಲ್ವಾ, ಅಂದ್ರೆ ನಮ್ಮ ಹೀರೋಗೆ ಚಿಕ್ಕಮ್ಮ ಮಗ, ಅವ್ನ್ ಇವಾಗ ನೆಕ್ಸ್ಟ್ ಪ್ರಿನ್ಸ್ ಆಗ್ತಾನೇನೋ ಮೋಸ್ಟ್ಲಿ, ಇವನ್ ಇಲ್ಲ ಅಂದ್ರೆ ಅವನೇ ಪ್ರಿನ್ಸ್ ಆಗೋದು. ಅವನ ಹೆಸರು ಜಿನ್ ಅಂತ. ಅವ್ನ್ ಬಂದ್ಬಿಟ್ಟು ನಿಮ್ಮ ರಾಯಲ್ ಕಿಚನ್ ಇಂದ ನಿಮ್ ರಾಯಲ್ ಕುಕ್ ಮಾಡಿರೋ ಅಡಿಗೆ ನಾವು ತಿನ್ಬೇಕು ಅಂತ ಆಸೆ ಪಡ್ತಾ ಇದ್ದಾನೆ, ನೀವು ಅನುಮತಿ ಕೊಟ್ರೆ ಅವನನ್ನ ಕಳ್ಸ್ಕೊಡ್ಲಾ ನಾನು ಅಂತ ಕೇಳಿದಾಗ, ಅಯ್ಯೋ ನೀವ್ ಇದೆಲ್ಲ ಕೇಳ್ಬೇಕಾ ಅಜ್ಜಿ, ಕಳ್ಸ್ಕೊಡಿ, ನಾನ್ ಕೂಡ ಅವನನ್ನ ನೋಡಕ್ಕೆ ವೇಟ್ ಮಾಡ್ತಾ ಇದ್ದೀನಿ ಅಂತ ನಮ್ ಹೀರೋ ಕೂಡ ಹೇಳ್ತಾನೆ. ಅಜ್ಜಿಗೂ ತುಂಬಾ ಸಂತೋಷ. ಬಟ್ ಅಜ್ಜಿಲಿಂದ ಹೋಗ್ಬೇಕಾದ್ರೆ ನಮ್ ಹೀರೋಯಿನ್ ಕಡೆ ಒಂದು ಲುಕ್ ನ ಕೊಡ್ತಾರೆ ನೋಡಿ, ಅದೊಂಥರ ವಿಚಿತ್ರವಾಗಿರುತ್ತೆ. ಅಮ್ಮ ಪಡ್ಗ ಅಮ್ಮ ಅಲ್ಲಿಂದ ಹೊರಟೋದ್ಲು. ಬಟ್ ಇಷ್ಟೊತ್ತಿ ಇವ್ರು ಮಾತಾಡ್ಕೊಂಡಿರೋ ವಿಷಯ ಅಲ್ಲ, ಆಲ್ರೆಡಿ ಆ ಮೋಗ್ಜೋಗ್ ಮತ್ತೆ ಆ ಜೇಸನ್ ಕಿವಿಗೆ ಹೋಯ್ತು. ಜೇಸನ್ ಆಲ್ರೆಡಿ ಕಣ್ಣಾರೆ ನೋಡ್ದ, ಮೋಗ್ಜೋಗೆ ಗೊತ್ತಾಯ್ತು. ಅವಳೇನೋ ಒಂದು ಪಟ್ಟಣದಲ್ಲಿ ಒಂದು ಪಾಯ್ಸನ್ ಬೀಜಗಳಂತ ಕಾಣಿಸುತ್ತೆ, ಅದನ್ನ ತಗೊಂಡೋಗಿ ಕೊಟ್ಬಿಟ್ಟು, ಈ ತರ ಲಿಟಲ್ ಪ್ರಿನ್ಸ್ ಜಿನ್ ಇದಾನಲ್ವಾ, ಅವ್ನ್ ಬಂದು ನಮ್ಮ ರಾಜ ಅವರ ಚೇಂಬರ್ ಗೆ ಊಟಕ್ಕೆ ಅಂತ ಹೋಗ್ತಾ ಇದ್ದಾನೆ. ಈ ಸತಿ ಹೆಂಗಾದ್ರು ಮಾಡಿ ಇದನ್ನ ಅದ್ರಲ್ಲಿ ಮಿಕ್ಸ್ ಮಾಡ್ಬಿಡ್ಬೇಕು, ಅವ್ನ್ ಪ್ರಾಣಕ್ಕೆ ಏನಾದ್ರು ಒಂದು ಹೆಚ್ಚು ಕಡಿಮೆ ಅಂತ ಆದ್ರೇನೆ ಅವ್ನ್ ರಾಜ ಪದವಿಯಿಂದ ಕೆಳಗಡೆ ಇಳಿಯೋದು, ಈ ಸತಿ ನಾವು ಮಿಸ್ಸೇ ಆಗ್ಬಾರ್ದು ಅನ್ನೋ ತರ ಪ್ಲಾನ್ ಮಾಡ್ತಾ ಇದ್ದಾರೆ. ಇವ್ರಿಗೆ ಹೆಂಗಪ್ಪ ಗೊತ್ತಾಯ್ತು ಅಂದ್ರೆ, ನಮ್ ಹೀರೋಯಿನ್ ಅವರಲ್ಲಿ ಮಾತಾಡ್ಕೊಳ್ತಾ ಇರ್ಬೇಕಾದ್ರೆ ಇವ್ರ ಕೋಟ್ ಲೇಡಿ ಒಬ್ಬಳು ಬಂದ್ ಅಲ್ಲೇ ನಿಂತಿರ್ತಾಳೆ. ಬೆಕ್ಕು ಕಣ್ಣೋಳು, ಬೆಕ್ಕು ಕಿವಿಯೋಳು ಎಲ್ಲದನ್ನು ಕೇಳಿಸ್ಕೊಂಡಿರ್ತಾಳೆ. ಬಂದು ಲಾಕ್ ಕೊಟ್ಬಿಟ್ಲು, ಈ ಸತಿ ಯಾವ್ದೇ ಕಾರಣಕ್ಕೂ ಏನು ಮಿಸ್ ಆಗ್ಬಾರ್ದು, ಅವಳು ಈ ಸತಿ ಕಂಪ್ಲೀಟ್ ಆಗಿ ಸಿಕ್ಕಾಕೋಬೇಕು ಅನ್ನೋ ತರ ಹೇಳಿದಾಗ ಈ ಜೇಸನ್ಗೆ ಒಂದ್ ಸ್ವಲ್ಪ ಆಶ್ಚರ್ಯವಾಗಿರುತ್ತೆ. ಯಾಕಂದ್ರೆ ನೆಕ್ಸ್ಟ್ ಪ್ರಿನ್ಸ್ ಆಗೋನ್ ಅವನನ್ನೇ ಸಾಯಿಸ್ಬೇಕಂತಲ್ಲ ನೀನು ಪ್ರಯತ್ನ ಪಡ್ತಾ ಇದೀಯಲ್ವಾ, ನಾಳೆ ದಿನ ನನಗ್ ನೀನು ನಿಯತ್ತಾಗಿ ಇರ್ತೀಯ ಅನ್ನೋ ತರ ನೋಡ್ತಾನೆ. ಅವಳಂತಾಳೆ, ಅದೇನು ಜೇಸನ್ ನೀವ್ ಆತರ ಹೇಳ್ತಾ ಇದೀರಾ, ನನ್ನ ಇವತ್ತು ಈ ಪರಿಸ್ಥಿತಿಗೆ ನೀವೇ ತಾನೇ ಕಾರಣ, ನಿಮ್ಮನ್ನೆಲ್ಲ ನಾನು ಆತರ ಏನು ಮಾಡಲ್ಲ ಅನ್ನೋ ತರ ಹೇಳ್ತಾಳ. ಅವ್ನ್ಗೆ ಆಲ್ಮೋಸ್ಟ್ ಇವಳ ಮೇಲೆ ಒಂದು ಲವ್ ಫೀಲ್ ಇದೆ ಅಲ್ವಾ, ಆಲ್ರೆಡಿ ಸ್ಟಾರ್ಟಿಂಗ್ ಇಂದ ನೋಡಿರ್ತೀವಿ. ಆದಷ್ಟು ಬೇಗ ನಾನು ನನ್ನ ಒಂದು ರಾಯಲ್ ಕಾನ್ಸರೆಂಟ್ ಆಗಿ ಮಾಡ್ಕೊಂತೀನಿ, ಅಂದ್ರೆ ನನ್ನ ಸೆಕೆಂಡ್ ವೈಫ್ ಥರ್ಡ್ ವೈಫ್ ಆಗಿ ಮಾಡ್ಕೊಂತೀನಿ ಅಂತ ಹೇಳಿದ್ರೆ, ಈ ದರಿದ್ರದೊಳಗೆ ಅದು ನಗು ಬೇರೆ ನಗ್ತಾ ಇರ್ತಾಳೆ ಕುತ್ಕೊಂಡು. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಇಲ್ಲಿ ಎಷ್ಟೇ ಕಾಂಪಿಟೇಷನ್ಸ್ ಅದು ಇದು ನಡೀತಾ ಇದ್ರೆ ಕೂಡ ನಮ್ ಹೀರೋ ಒಂದು ಸೈಡ್ ಬಂದು ನಮ್ ಹೀರೋನ ಯಾರು ಅಟ್ಯಾಕ್ ಮಾಡಕ್ ಬಂದಿದ್ದು ಅಂತ ಅದನ್ನ ಹುಡ್ಕೋದ್ರಲ್ಲೇ ಇರುತ್ತೆ. ಅವ್ರ ಅಸಿಸ್ಟೆಂಟ್ ಎಲ್ಲ ಕರೆದ್ಬಿಟ್ಟು ಎಲ್ಲಿವರೆಗೂ ಅಂತ ಕೆಲಸ ಬಂದಿದೆ, ಹುಡುಕಿದೀರಾ ಇಲ್ವಾ ಅನ್ನೋ ತರ ಕೇಳ್ತಾ ಇರ್ತಾರೆ. ಈ ಕಡೆ ನಮ್ ಹೀರೋಯಿನ್ಗೂ ಮತ್ತೆ ಗಿಲ್ಗ್ಯಾಮ್ಗೆಲ್ಲ ಆಲ್ಮೋಸ್ಟ್ ಒಂದು ವಾರದಿಂದ ಅವ್ರಿಗೆ ಸರಿಯಾಗಿ ನಿದ್ದೆನೇ ಇಲ್ಲ. ಕಾಂಪಿಟೇಷನ್ ಅದು ಪ್ರಿಪೇರ್ ಮಾಡು ಇದು ಪ್ರಿಪೇರ್ ಮಾಡು ಅಂತ ಪಾಪ ತುಂಬಾ ಅಲ್ದಾಡ್ಬಿಟ್ಟಿರ್ತಾರೆ. ಇವತ್ತೇ ತುಂಬಾ ನೆಮ್ಮದಿಯಾಗಿ ಬಂದು ಮಲ್ಕೊಳ್ತಾ ಇರೋದು. ಆಗ ಗಿಲ್ಗ್ಯಾಮ್ ಹೇಳ್ತಾಳೆ, ಅಕ್ಕ ಎಷ್ಟು ತೃಪ್ತಿಯಾಗಿದೆ ಅಲ್ವಾ, ಇದ್ರೂ ಕಾಂಪಿಟೇಷನ್ ಟೈಮ್ ಅಲ್ಲಿ ಎಷ್ಟು ಚೆನ್ನಾಗಿತ್ತಲ್ವಾ ಅಂದಾಗ ಅವಳು ಅಂತಾಳೆ, ಎಲ್ಲ ಚೆನ್ನಾಗೇ ಇತ್ತು, ಇನ್ ಕೇಸ್ ನಾವ್ ಸೋತೋಗಿದ್ರೆ ನಮ್ ಪರಿಸ್ಥಿತಿ ಹೆಂಗಿತ್ತು ಅಂತ ಸ್ವಲ್ಪ ಆದ್ರೂ ಯೋಚನೆ ಮಾಡ್ದ, ನಮ್ ನಾಡಿಗೆ ಸೇರಿರೋ ಎಲ್ಲಾ ಜುಂಕ್ಸನ್ನ ಕೂಡ ಅವ್ರು ತಗೊಂಡೋಗ್ತಾ ಇದ್ರು. ಆದ್ರೆ ಯಾವ ದೇವ್ರು ನಮ್ ಮೇಲೆ ಇತರ ಕರುಣೆ ತೋರಿಸಿದ್ರು, ಹೆಂಗೋ ನಮ್ ನಾಡನ್ನ ನಾವು ಕಾಪಾಡ್ಬಿಟ್ವಿ. ನನಗಂತೂ ತುಂಬಾ ಸಂತೋಷ ಆಗ್ತಿದೆ. ಒಂದ್ ಕುಕ್ಕಿಗೆ ಸಂತೋಷ ಏನ್ ಗೊತ್ತಾ, ಅವ್ರು ಮಾಡೋ ಅಡ್ಗೆಗೆ ಒಂದು ಫಲ ಸಿಗ್ಬೇಕು ಅಂತ. ಆ ಫಲ ಇವತ್ತು ನನಗೆ ಸಿಕ್ಕಿದೆ ಅಂತ ತುಂಬಾ ಸಂತೋಷವಾಗಿ ಫೀಲ್ ಆಗ್ತಾಳೆ. ನಾನ್ ಹತ್ತತ್ರ ಹಳೆ ಕಾಲದೋಲ್ ತರನೇ ಆಗ್ಬಿಟ್ನಲ್ವ ಅಂತ ಖುಷಿಯಾಗಿ ಮಾತಾಡ್ಕೊಂಡು ತಿರುಗಿ ನೋಡಿದ್ರೆ ಎಲ್ಲಿ ಗಿಲ್ಗ್ಯಾಮ್ ಆಲ್ರೆಡಿ ಫುಲ್ ಡೀಪ್ ನಿದ್ದೆಗೆ ಹೊರಟೋಗಿರ್ತಾಳೆ. ಅವಾಗ ಅವಳು ಮನ್ಸಲ್ಲೇ ಅನ್ಕೊಂತಾಳೆ, ನಿಜವಾಗ್ಲು ಇವತ್ತು ನೀವೆಲ್ಲ ನನ್ಗೆ ಕೈ ಜೋಡಿಸಿದ್ರಿಂದಾನೆ ನಾನು ಈ ತರ ಒಂದು ಸ್ಟೇಜ್ಗೆ ಬರೋದಕ್ಕೆ ಆಯ್ತು, ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಸೀನಿಯರ್ಗೆ ಜೂನಿಯರ್ಗೆ ಎಲ್ಲರೂ ಮನ್ಸಲ್ಲಿ ಅನ್ಕೊಂಡು ಥ್ಯಾಂಕ್ಸ್ ಹೇಳ್ತಾಳೆ. ಇನ್ನೊಂದ್ ಕಡೆ ನಮ್ ಹೀರೋ ಮತ್ತೆ ಅವ್ನ ಡೈರಿನ ತಗೊಂಡು ಆ ಮಂಗ್ರೂಕ್ ಅನ್ನೋ ಬುಕ್ ಅಲ್ಲಿ ಬರೆಯಕ್ಕೆ ಸ್ಟಾರ್ಟ್ ಮಾಡ್ದ. ನಮ್ ಹೀರೋಯಿನ್ ಮಾಡಿರೋ ಡಿಫ್ರೆಂಟ್ ಡಿಶ್ ಗಳು, ಅದರ ಹೆಸರುಗಳು ಮತ್ತೆ ಅದನ್ನ ಪ್ರಿಪೇರ್ ಮಾಡೋ ಸ್ಟೈಲ್ ಅಂತ ಪ್ರತಿಯೊಂದನ್ನ ಕೂಡ ಬರೀತಾನೆ. ಬರಿತಾ ನಮ್ ಹೀರೋಯಿನ್ ಅವ್ನು ನೋಡ್ಕೊಂಡು ಹೋಗೋದು, ಅವಳು ನೋಡೋದು ಅಂತ ಒಂದು ಲವ್ ಸೀನ್ ಅಲ್ಲಲ್ಲಿ ಓಡ್ತಾ ಇರುತ್ತಲ್ಲ, ಅದನ್ನೆಲ್ಲ ನೆನ್ಸ್ಕೊಂಡು ಅವ್ನ ಮುಖದ ಮೇಲೆನೆ ಒಂದು ನಗು. ಅಂದ್ರೆ ಈ ಪ್ರೀತಿ ಬಗ್ಗೆ ಹೇಳೋದಕ್ಕೆ ವರ್ಡ್ಸೇ ಇಲ್ಲ, ಒಂಥರ ಸೈಲೆಂಟ್ ಪ್ರೀತಿ ಅಲ್ವಾ, ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ನಮ್ ಹೀರೋ ನಗು ಅಂತ ನನ್ಗೆ ತುಂಬಾನೇ ಇಷ್ಟ ಆಯ್ತು. ಅಂಡ್ ಇಲ್ಲಿಗೆ ಈ ಪಾರ್ಟ್ ಮುಗಿತಾ ಇದೆ. ನೆಕ್ಸ್ಟ್ ಪಾರ್ಟ್ ಅಲ್ಲಿ ಏನಾಗುತ್ತೆ, ಏನೆಲ್ಲ ಆತಂಕಗಳು ಬರುತ್ತೋ, ಪಾಪ ನಮ್ ಹೀರೋಯಿನ್ ಎಷ್ಟೆಲ್ಲ ಕಷ್ಟ ಪಡ್ತಾರೆ ಅಂತ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ಬಿಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.